ಒಬ್ರು ವಿಶೇಷವಾದ ಗೆಸ್ಟ್ ನನ್ನ ಜೊತೆಗಿದ್ದಾರೆ. ಕ್ರಾಂತಿಕಾರಿ ಪುರುಷ, ಜನನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚೇತನ್ ಅಹಿಂಸಾ ಅವರು ನಮ್ಮ ಜೊತೆಗಿದ್ದಾರೆ. ಚೇತನ್ ಅವರೇ ವಿರೋಧಿ, ಒಂಥರ ಆಂಟಿ ನ್ಯಾಷನಲಿಸ್ಟ್ ಅವರು. ಮೀಡಿಯಾದಿಂದ ಹಿಡಿದು ಜನಸಾಮಾನ್ಯರಿಗೂ ಇದನ್ನು ಜೀರ್ಣಿಸ್ಕೊಳ್ಳೋಕೆ ರೆಡಿ ಇಲ್ಲ. ಈಗ ನಿಜವಾದ ಸತ್ಯನ ಪ್ರಮಾಣದಲ್ಲಿ ಹೀನಾಯವಾಗಿ ಗ್ಯಾಂಗ್ ರೇಪ್ ಆದ್ರೂ ನಾನು ನ್ಯಾಯ ಸಿಗಲ್ಲ. ಕಮಲ್ ಹಾಸನ್ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ, ತಮಿಳಿಂದ ಕನ್ನಡ ಬಂತು ಅಂತ. ಕಮಲ್ ಹಾಸನ್ ಅಪ್ಡೇಟ್ ಆಗಿಲ್ಲ ಅಂತ ನನಗೆ ಇಬ್ಬರು ರಾಜ್ಯಗಳ ನಡುವೆ ಇರೋ, ಇಬ್ಬರು ಮಾತೃಭಾಷೆಗಳ ನಡುವೆ ಇರೋ ಸೇತುವೆಯನ್ನ ಇಂಥವರು ಅದನ್ನು ನಾಶ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮೇಲೆ ಚೇತನ್ ಅವರು ಯಾವೆಲ್ಲ ಕನಸುಗಳನ್ನ ಹಿಡ್ಕೊಂಡಿದ್ದಾರೆ? ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು. ಈ 5 ಗ್ಯಾರಂಟಿಗಳು ನಿಮ್ಗೆ ಅಧಿಕಾರ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿರ್ಬೋದು, ಎಕ್ಸಾಕ್ಟ್ಲಿ. ಆದರೆ ಉತ್ತಮ ಕರ್ನಾಟಕಕ್ಕೆ ಅದು ಯಾವುದೇ ಕಾರಣಕ್ಕೂ ಅದು ಅನುಕೂಲ ಮಾಡಲ್ಲ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷವಾದ ಗೆಸ್ಟ್ ನನ್ನ ಜೊತೆಗಿದ್ದಾರೆ. ಎಸ್, ಇವರನ್ನ ನಾವು ನಟ ಅಂತ ಹೇಳಿ ಕರಿಬೋದು, ಜೊತೆಗೆ ಹೋರಾಟಗಾರ, ಕ್ರಾಂತಿಕಾರಿ ಪುರುಷ, ಜನನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ನಿಮ್ಮೆಲ್ಲರ ಪ್ರೀತಿಯ ಚೇತನ್ ಅಹಿಂಸಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪೂಜಾ ಅವರೇ. ನಮಸ್ಕಾರ. ಹೇಗಿದ್ದೀರಾ ಸರ್? ಭಾಳ ಚೆನ್ನಾಗಿದೆ. ನಿಮ್ಮ ಹೋರಾಟಗಳು ಯಾವ ರೀತಿಯಾಗಿದೆ ಸರ್? ಚೆನ್ನಾಗಿ ನಡೀತಾ ಇದೆ. ಇವಾಗ ಜನರಿಗೂ ನಮ್ಮ ಹೋರಾಟದ ವಿಚಾರಗಳು, ಅದರ ಸಾರಾಂಶ ಎಲ್ಲ ಅರ್ಥ ಆಗ್ತಾ ಇದೆ. ಸಮಾಜ ಎಷ್ಟು ಮುಖ್ಯ ಅಂತ ಗೊತ್ತಾಗ್ತಾ ಇದೆ. ಎಲ್ಲ ಕಡೆಯಿಂದ ಬೆಂಬಲ ಬರ್ತಾ ಇದೆ. ಸೊ ನನಗೆ ಭಾಳ ಸಂತೋಷ ಆಗಿದೆ. ಸರ್, ಇತ್ತೀಚೆಗೆ ನಡೀತಾ ಇರುವಂತಹ ಹೋರಾಟಗಳು ಕೇವಲ ಬರೀ ಒಂದು ಏನು ಪಬ್ಲಿಸಿಟಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ನಾವೇನೇ ಹೋರಾಟ ನಡೆಸಿದ್ರು ಅದು ಹಂಗೆ ಇರುತ್ತೆ, ಅದು ಯಥಾಸ್ಥಿತಿ ಆಗೇ ಇರುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಸೊ ಏನು ಹೇಳ್ತೀರಿ? ಹಾಗೆ ನಾನು ನೋಡಲ್ಲ. ನಾನು ಹೇಗೆ ನೋಡ್ತೀನಿ ಅಂದರೆ, ಯಾವುದಾದ್ರೂ ಬದಲಾವಣೆ, ಪರಿವರ್ತನೆ ಆಗಿದೆ ಅಂದರೆ ಪೂಜೆ ಅವರೇ, ಅದು ಹೋರಾಟದಿಂದ, ಅದು ತಳಮಟ್ಟದ ಒಂದು ಅನ್ಯಾಯದ ವಿರುದ್ಧದ ಆಕ್ರೋಶದಿಂದ, ಜನಸಂಘಟನೆಯಿಂದ, ಜನರಿಗೆ ಮನವರಿಕೆ ಆಗಿರೋದ್ರಿಂದ, ಜನ ಬೀದಿಗೆ ಬಂದಿರೋದ್ರಿಂದ, ಆ ಆಳುವ ಶಕ್ತಿ ಮೇಲೆ ಒತ್ತಡ ಹಾಕಿರೋದ್ರಿಂದ. ಸೊ ಅದು ನಮಗೆ ಇತಿಹಾಸ ನಮಗೆ ತೋರಿಸ್ಕೊಟ್ಟಿದೆ. ಮತ್ತು ನಮಗೆ ಇವತ್ತಿಗೂ ಕೂಡ, ನಾನು ಇವಾಗ 14-15 ವರ್ಷಗಳಿಂದ ಗಟ್ಟಿಯಾಗಿ ಚಳುವಳಿನಲ್ಲಿದ್ದೀನಿ. ಸೊ ನಮಗೂ ಕೂಡ ಎಷ್ಟೋ ಹೋರಾಟಗಳಲ್ಲಿ ಭಾಳ ಯಶಸ್ಸಾಗಿದೆ. ನಾವು ಏನಾದರೂ ಒಂದು ಹೋರಾಟಕ್ಕೆ ನಿಂತರೆ ಅದು ಗಟ್ಟಿಯಾಗಿ ನಿಂತ್ಕೊತೀವಿ. ಅದು ನ್ಯಾಯಬದ್ಧವಾಗಿರುತ್ತೆ ಅಂತ ಜನರಿಗೂ ಅನಿಸಿರುತ್ತೆ. ಮಾಧ್ಯಮದವರು ನಮಗೆ ಬೆಂಬಲ ಕೊಡ್ತಾರೆ ಭಾಳ ಸರಿ. ಸೊ ನಮಗೆ ಮಾಧ್ಯಮದವರು ಬೆಂಬಲ ಸಿಕ್ತಾಗಂತೂ ಭಾಳ ಶಕ್ತಿ ಆಗುತ್ತೆ. ಸೊ ಅದು ನಮಗೆ ಮಾಧ್ಯಮ ಬೆಂಬಲ ಬೇಕು. ಇದು ಪ್ರಚಾರಕ್ಕೋಸ್ಕರ ಅಲ್ಲ, ಇದು ಭಾಳ ವಿಚಾರಕ್ಕೋಸ್ಕರ ಮತ್ತು ಪರಿವರ್ತನೆಗೋಸ್ಕರ ಮತ್ತು ರಚನಾತ್ಮಕವಾಗಿ ಏನು ನಾವು ಬೇಕು ಅಥವಾ ಬೇಡ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆಲ್ಲ ಹೋರಾಟಗಳು ಬೇಕು. ದಲಿತ, ಬಹುಜನ, ರೈತ, ಕಾರ್ಮಿಕ, ಮಹಿಳಾ ಹೋರಾಟಗಳು, ಪ್ರಾದೇಶಿಕ ಹೋರಾಟಗಳು, ಭಾಷೆ ಪರವಾಗಿ, ಪರಿಸರದ ಬಗ್ಗೆ, ಭ್ರಷ್ಟಾಚಾರ ವಿರುದ್ಧ, ಯುವಕರದು, ಎಲ್ಲರದು ಬೇಕಾಗತ್ತೆ. ಸೊ ಎಲ್ಲರದು ಸೇರಿ ಒಂದು ಉತ್ತಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ಸರ್, ಅದೇ ಆ ದಿನಗಳಿಂದ ನಾವು ನೋಡ್ಕೊತಾ ಬಂದಿದ್ವಿ ಚೇತನ್ ಅವ್ರನ್ನ. ಎಲ್ಲೋ ಒಂದು ಕಡೆ ನಮಗೆ ಚಾಕ್ಲೇಟ್ ಬಾಯ್ ಆಗಿ, ಹೀರೋ ಆಗಿ ಗುರುತಿಸ್ಕೊಳ್ತಾರೆ ಅಂದ್ಕೊಂಡ್ವಿ. ಬಟ್ ಎಲ್ಲೋ ಒಂದು ಕಡೆ ಹೋರಾಟಕ್ಕೆ ಇಳಿದು ಬಿಟ್ರಿ. ಸಡನ್ನಾಗಿ ನಮಗೆ ಶಾಕ್ ಆಯಿತು, ಯಾಕೆ ಇದು ಬೇಕಿತ್ತು ಅಂತ. ಅದು ಸಡನ್ ಆಗಿ ಅಂತ ನಾನು ನೋಡಲ್ಲ. ನಾನು ಅಮೆರಿಕದಲ್ಲಿ 23 ವರ್ಷ ಇದ್ದರೂ ಕೂಡ ನನ್ನ ಉದ್ದೇಶ ಇದ್ದಿದ್ದೇ ಕಲೆ ಮುಖಾಂತರ ಪರಿವರ್ತನೆ, ಕಲೆ ಮುಖಾಂತರ ಸೇವೆ. ಮತ್ತು ಸೊ ಆ ಕಾರಣಕ್ಕೆ ನನಗೊಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು. ಅಮೆರಿಕ ಮತ್ತು ಇಂಡಿಯನ್ ಗವರ್ಮೆಂಟ್ ದೇಶಗಳು ಸೇರಿ ನನಗೆ ರಂಗಭೂಮಿ ಮುಖಾಂತರ ಮಹಿಳಾ ಸಬಲೀಕರಣ ಮಾಡೋ ಕೆಲಸಗಳಿಗೆ ಒಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು. ಸೊ ನಾನು ರಂಗಭೂಮಿ ಮುಖಾಂತರ ಕೆಲಸಗಳು ಗುಂಡಲ್ಪೇಟೆ, ಮೈಸೂರು, ಧಾರವಾಡ, ಕರಾವಳಿ ಈ ಭಾಗಗಳಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಸಿನಿಮಾ ರಂಗನೂ, ಕನ್ನಡ ಚಿತ್ರರಂಗ, ನಾನು ಮುಂಚೆ ಚಿಕ್ಕ ವಯಸ್ಸಿಂದನೂ ಏಕಪಾತ್ರ ಅಭಿನಯ ಎಲ್ಲ ಮಾಡಿದ್ದೆ. ಬಟ್ ನನಗೆ ಹೆಚ್ಚಾಗಿ ಸಿನಿಮಾದ ಮೇಲೆ ಅಷ್ಟೊಂದು ಒಲವಿರಲಿಲ್ಲ. ಬಟ್ ಯಾವಾಗ ಅದೊಂದು ಬೂಮಲ್ಲಿತ್ತು, ಎಷ್ಟು ಅವಕಾಶಗಳು ಬಂದಿತ್ತು, ಆ ಟೈಮ್ನಲ್ಲಿ ನಾವೆಲ್ಲ ನಮ್ಮ ವಿಸ್ತಾರ ತಂಡ ಹೋಗಿ ನಾವು ಅಗ್ನಿಶ್ರೀಧರ್ ಹತ್ರ ಎದೆಗಾರಿಕೆ ಮಾಡಬೇಕು ಅಂತ, ರಂಗಭೂಮಿ ಮುಖಾಂತರ ಮಾಡಬೇಕಂತ ಮಾಡಿ, ಅಲ್ಲಿಂದ ಸಿನಿಮಾ ನಮಗೆ ಬಂತು. ನರೇಂದ್ರ ಬಾಬು ನನಗೆ ಲಾಂಚ್ ಮಾಡಿದ್ರು ಮತ್ತು ಅವ್ರು ನನ್ನನ್ನು ಗುರ್ತಿಸಿದ್ರು. ಬಟ್ ಹೆಚ್ಚಾಗಿ ನನಗೆ ಸಿನಿಮಾ ಅನ್ನೋದು ಅದರಲ್ಲಿ ನಾನೇ ಬೆಳಿಬೇಕು, ನಾನು ಸ್ಟಾರ್ ಆಗಬೇಕು, ನಾನು ಹೆಸರು ಮಾಡ್ಕೋಬೇಕು, ನಾನು ದುಡ್ಡು ಮಾಡ್ಕೋಬೇಕು, ಇದು ಯಾವ ಆಸೆನೂ ಇರಲಿಲ್ಲ ನನಗೆ. ಎಷ್ಟು ಕಲೆ ಮುಖಾಂತರ ಎಷ್ಟು ಪರಿವರ್ತನೆ ಮಾಡ್ಬೋದು, ರಂಗಭೂಮಿ ಒಂದು ಮಟ್ಟಕ್ಕೆ ಮಾಡ್ಬೋದು ಅಂದರೆ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೋದು ಅಂತ ಎಲ್ಲ ಒಂದು ಕಡೆ ನನಗೆ ಒಂದು ಆಸಕ್ತಿ ಇತ್ತು. ಆ್ಯಂಡ್ ಅದು ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ನನಗೆ. ವೇದಿಕೆಯಿಂದ ನಾನು ವೈಯಕ್ತಿಕವಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯೋದಕ್ಕಿಂತ, ನನಗೆ ಬಿಲ್ಡಪ್ ಆಗೋದಕ್ಕಿಂತ ಹೆಚ್ಚಾಗಿ ನಾನು ಸಮಾಜಕ್ಕೆ ಏನು ಕೊಡ್ಬೋದು ಅನ್ನೋ ನನ್ನ ಮೂಲ ಉದ್ದೇಶ. ಸೊ ಆ ಕಾರಣಕ್ಕೆ ಸೇವೆ, ಹೋರಾಟನೇ ನಾವು ಕಟ್ಕೊಂಡು. ನಾವೆಲ್ಲ ಒಂದು ನಟ ಅಂದಮೇಲೆ, ನಟ ನಟಿಯರು
ಅವೆಲ್ಲ ಒಂದು ನೇಣು ತುದಿಯ ಗೊಂಬೆ ಅಂತೆ ನಮ್ಮನ್ನ ಆಟ ಆಡಿಸ್ತಿರ್ತಾರೆ. ಅವರ ಡೈರೆಕ್ಟರು, ಆ ಪ್ರೊಡ್ಯೂಸರ್, ದುಡ್ಡು ಹಾಕೋರು, ರೈಟರ್ಸು ಅವರು ಹೇಳಿದ ತಾಳ ತಕ್ಕಂತೆ ನಾವು ಕುಣಿತೀವಿ. ಬಟ್ ಚಳುವಳಿ ಅಂದಾಗ ಪೂಜಾ ಅವರೇ, ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು, ನಮಗೇನು ಸತ್ಯ ಅನ್ಸುತ್ತೆ, ನಮಗೇನು ಓದಿರ್ತೀವಿ, ಸಮಾಜಕ್ಕೆ ಏನು ಒಳ್ಳೇದು ಅನ್ನೋದೆಲ್ಲ ನಾವು ಮಾಡ್ಬೋದು. ಸೊ ಇಟ್ಸ್ ಮೋರ್ ನಮಗೆ ಒಂದು ರೀತಿಯಲ್ಲಿ ನಾವೇ ನಮ್ಮ ಡೈರೆಕ್ಟರ್ ಆಗ್ತೀವಿ, ನಾವೇ ನಮ್ಮ ಚಳುವಳಿಯ ಒಂದು ರೈಟರ್ಗಳಾಗ್ತೀವಿ, ನಾವೇ ನಮ್ಮ ಚಳುವಳಿ ಪ್ರೊಡ್ಯೂಸರ್ಗಳಾಗ್ತೀವಿ. ಸೊ ಎಲ್ಲ ನಾವೇ ದುಡ್ಡು ಹಾಕ್ಬೇಕಾಗತ್ತೆ, ಯಾಕಂದ್ರೆ ಅದೇನು ಅದರಿಂದ ದುಡ್ಡೇನು ಸಿಗಲ್ಲ ಅದರಿಂದ ಸಮಾಜಕ್ಕೆ. ಸೊ ಇಟ್ಸ್ ಮೋರ್ ಮೀನಿಂಗ್ಫುಲ್, ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಮತ್ತು ಜನರಿಗೂ ಒಳ್ಳೇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಆ ದಿನಗಳು ಚೆನ್ನಾಗಿತ್ತಾ, ಈ ದಿನಗಳೇ ಚೆನ್ನಾಗಿದೆನಾ ಸರ್, ಹೇಗಿದೆ? ಸಿನಿಮಾ ರಂಗ ಅನ್ನೋದು ಕೂಡ ನಮಗೆ ಅಫ್ಕೋರ್ಸ್ ನಮಗೆ ಒಳ್ಳೆ ಸಿನಿಮಾಗಳಲ್ಲಿ ಭಾಗವಹಿಸೋಕೆ ಅವಕಾಶ ಸಿಕ್ತು, ಕಲೆನ ಮುಂದುವರ್ಸೋಕೆ ಅವಕಾಶ ಸಿಕ್ತು, ಮತ್ತು ಅಲ್ಲಿ ಭಾಳ ಹೊಸಬ್ರನ್ನ ಭೇಟಿ ಆಯಿತು, ಮತ್ತು ಅದು ಇಟ್ಸ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಸಿನಿಮಾಗಳಿಗಿಂತ ನನಗೆ ಯಾವಾಗಲೂ ನನಗೆ ಚಳುವಳಿ ಜೀವನನೇ ಎಷ್ಟೋ ಒಂದು, ಅದು ಎಲ್ಲೋ ಒಂದು ಕಡೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರುತ್ತೆ, ನಮ್ಮ ವಿಚಾರಕ್ಕೆ ಬೆಲೆ ಇರುತ್ತೆ, ನಮ್ಮ ಆಲೋಚನೆಗಳ ಬೆಲೆ ಇರುತ್ತೆ, ಮತ್ತು ತಪ್ಪಿದ್ರು ಅದನ್ನು ಪ್ರಶ್ನೆ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಹಾಗಲ್ಲ. ಸಿನಿಮಾದಲ್ಲಿ ನಾನು ಹೇಳೋದಲ್ಲ, ನಾವೆಲ್ಲ ಪಾಪೆಟ್ಗಳು. ಸೊ ಆಮೇಲೆ ಆ ಸಿನಿಮಾದಲ್ಲಿ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿ ಕಷ್ಟಪಡಿ ಅದು ಓಡದೇ ಇರ್ಬೋದು, ಯಾಕಂದ್ರೆ ಅದು ಬೇರೆಯವ್ರ ಕೈಯಲ್ಲಿರುತ್ತೆ. ನೀವು ಚೆನ್ನಾಗಿ ಮಾಡದೇ ಇರಿ, ಕಳಪೆಯಾಗಿ ಮಾಡಿ ಅವರು ಹೇಳಿದ್ ಬಿಟ್ಟು ಬೇರೆದು ಮಾಡಿ ಅದು ಬೇರೆ ಕಾರಣಗಳಿಗೂ ಹಿಟ್ಟು ಆಗ್ಬಿಡುತ್ತೆ. ಇಟ್ಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಅಷ್ಟೊಂದು. ಬಟ್ ಚಳುವಳಿ ಹೋರಾಟ ಅಂದಾಗ ನಮ್ಮ ನಿರ್ಧಾರ, ನಮ್ಮ ಮಾತುಗಳು, ನಮ್ಮ ನಡವಳಿಕೆ, ಸೊ ಅದಕ್ಕೆ ಸಮಾಜ ನೋಡ್ತಾ ಇರ್ತಾರೆ, ಗೌರವಿಸ್ತಾರೆ ಅಥವಾ ಅದಕ್ಕೆ ಗುರುತಿಸ್ತಾರೆ. ಸೊ ಈ ದಿನಗಳಿಗೆ ನನಗೆ ಒಂದು ಸ್ವಲ್ಪ ಭಾಳ ಒಂದು ಜೀವನಕ್ಕೆ ಭಾಳ ಅರ್ಥ ಸಿಗುತ್ತೆ. ಓಕೆ, ಚೇತನ್ ಅಹಿಂಸಾ ಅವರು ಯಾರು ಅನ್ನೋದು ನಮಗೆ ಕೂಡ ಗೊಂದಲ ಇದೆ. ಈ ಕಡೆ ನಟನ ಅಥವಾ ಜನನಾಯಕನ ಅಥವಾ ಕ್ರಾಂತಿಕಾರಿ ಪುರುಷನ, ಹೋರಾಟಗಾರನ ಯಾರು ಸರ್? ನಿಮ್ಮನ್ನ ನೀವು ಯಾವ ರೀತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ? ಪೂಜಾ ಅವರೇ, ನಾನು ಒಬ್ಬ ಕನಸುಗಾರ. ಕನಸು ತಕ್ಕಂತೆ ನಾನು ಕೆಲಸ ಮಾಡೋನು. ಸೊ ನನಗೆ ಕಲೆ ಬಗ್ಗೆ ನನಗೆ ಯಾವಾಗಲೂ ಭಾಳ ಆಸಕ್ತಿ. ನಾನು ಆರ್ಟ್ಸು, ಮಾನವಿಕ ವಿಜ್ಞಾನಗಳು ಅದರ ಬಗ್ಗೆ ಸ್ಟಡಿ ಮಾಡ್ಕೊಂಡಿರೋದು. ನಾನು ಯಾವಾಗಲೂ ಹೇಳ್ತೀನಿ ಪೂಜಾ ಅವರೇ, ಯಾರಾದರೂ ನಮಗೆ ಉತ್ತಮ ದೇಶ ನಿರ್ಮಾಣವರಾಗ್ತಾರೆ ಅಂದರೆ ಆರ್ಟ್ಸ್ ಸ್ಟೂಡೆಂಟ್ಸು. ಓಕೆ, ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಕಲೆ, ರಂಗಭೂಮಿ ಇದನ್ನೆಲ್ಲ ಮಾಡಿದಾಗ ನಮ್ಮ ಕಲ್ಪನಾ ಶಕ್ತಿ ಬೆಳೆಯುತ್ತೆ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರಗಳು ಗೊತ್ತಾಗುತ್ತೆ, ಅದರ ತಕ್ಕಂತೆ ನಾವು ಕಾರ್ಯರೂಪಕ್ಕೆ ತರ್ಬೋದು. ಅಫ್ಕೋರ್ಸ್ ಬೇರೆ ಸಬ್ಜೆಕ್ಟ್ಗಳಲ್ಲೂ ಒಳ್ಳೆ ವಿಚಾರವಂತರು ಇದ್ದಾರೆ, ಕಷ್ಟಪಟ್ಟು ಓದ್ತಾರೆ. ಬಟ್ ಆರ್ಟ್ಸ್ ಸ್ಟೂಡೆಂಟ್ಸು ದೇಶ ನಿರ್ಮಾಣ ಮಾಡೋದ್ರಲ್ಲಿ ಭಾಳ ಮುಖ್ಯ ಮಾಡುತ್ತೆ. ಸೊ ನನಗೆ ಒಬ್ಬ ಉತ್ತಮ ದೇಶ ಕಾಣೋ ಒಂದು ಕನಸುಗಾರ. ಸೊ ಅಂತ ತಕ್ಕಂತೆ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ಆ ಕೆಲಸಗಳನ್ನು ನಾವು ಅನೇಕರನ್ನು ನೋಡ್ಕೊಂಡು ನಾವು ಸ್ಫೂರ್ತಿಗೊಂಡಿದ್ದೀವಿ. ಕುವೆಂಪುರಾಗಿರ್ಬೋದು, ಶರಣರಾಗಿರ್ಬೋದು, ಭಾಳ ಜನ ವಿಚಾರವಂತ, ಸಾವಿತ್ರಿಬಾ ಫುಲೆ ಅಂತವರು ಭಾಳ ಜನ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಬಾಬಾ ಸಾಹೇಬ್, ತಂದೆ ಪೇರಿಯರು. ಸೊ ಭಾಳ ಜನ ಮಾಡಿದ್ದಾರೆ. ಆ ಕೆಲಸನ ಇರುವೆ ಸೇವೆ ರೀತಿ, ಅಳಿದ ಸೇವೆ ರೀತಿ ನಾವು ಮುಂದುವರ್ಸೋದು. ಬಟ್ ಅಫ್ಕೋರ್ಸ್ ಕಲೆ ಇದ್ದೇ ಇರುತ್ತೆ. ನಾನು ಕೂಡ ಸ್ಯಾಕ್ಸಫೋನ್ ನುಡಿಸ್ತೀನಿ, ಇವತ್ತಿಗೂ ನುಡಿಸ್ತೀನಿ. ನಾನು ಕೂಡ ಒಂದು ಸಿನಿಮಾಗಳು ಒಂದು ಸ್ವಲ್ಪ ಇವಾಗ ರೆಡಿ ಆಗ್ತಾ ಇದೆ, ಆ ಮಾಡೋದು ಇದ್ದೇ ಇರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅನ್ನೋ ಪ್ರಶ್ನೆ. ಸಿನಿಮಾಗಳೇನಾದ್ರು ಮಾಡ್ತಾ ಇದ್ದೀರಾ ಸರ್? ಯಾವ ರೀತಿ? ಪೂಜಾ, ಒಂದು ಸಿನಿಮಾ ಇವಾಗ ಇನ್ನೊಂದು ಕೆಲವು ತಿಂಗಳಿಗೆ ರಿಲೀಸ್ ಆಗೋಕೆ ರೆಡಿ ಇದೆ. ಅದು ಒಂದು 80-90% ಮುಗ್ದಿದೆ. ಅದು ಒಂದು ತೆಲುಗು ಕನ್ನಡ ಸಿನಿಮಾ, ಅದು ಚೆನ್ನಾಗಿದೆ. ಮತ್ತೆ ಇನ್ನೊಂದು ಒಂದು ಅರ್ಧದಲ್ಲಿದೆ, ಅದು ಒಂದು ಕನ್ನಡ ಸಿನಿಮಾ. ಅದು ಒಂದು 2 ಕಮರ್ಷಿಯಲ್ ಸಿನಿಮಾಗಳು ಚೆನ್ನಾಗಿ ಬಂದಿದೆ, ಡೈರೆಕ್ಟರ್ಸ್ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಗೆ ಗೊತ್ತಿದೆ ಪೂಜಾ, ಸಿನಿಮಾ ಅಂದರೆ ವ್ಯಾಪಾರದ ರಂಗ. ವ್ಯಾಪಾರದ ರಂಗ ಅಂದಾಗ ದುಡ್ಡು ಮೇಲೆ ನಿಂತಿರುತ್ತೆ. ಸೊ ಆ ದುಡ್ಡು ಮೇಲೆ ನಿಂತಿರುತ್ತೆ ಅಂದಮೇಲೆ ಪ್ರೊಡ್ಯೂಸರ್ ಹತ್ರ ಸರಿಯಾಗಿ ಫೈನಾನ್ಷಿಯಲ್ ಸ್ಟ್ರೆಂತ್ ಇದ್ದಾಗ ಅದನ್ನು ಮುಂದುವರಿಬೋದು. ಫೈನಾನ್ಷಿಯಲಿ ಒಂದು ಸ್ವಲ್ಪ ಏರುಪೇರು ಇದು ಅದು ಆದಾಗ ಸ್ವಲ್ಪ ತಡ ಆಗುತ್ತೆ. ಬಟ್ ಏನೇ ಇದ್ರೂ ಒಳ್ಳೆ ಸಿನಿಮಾಗಳು, ಸಬ್ಜೆಕ್ಟ್ಗಳು ಚೆನ್ನಾಗಿದ್ದಾವೆ. ಆ್ಯಂಡ್ ಆ ಸಿನಿಮಾಗಳು ನಾನು ಸ್ವಲ್ಪ ಚೂಸಿ ಇರ್ತೀನಿ. ಮುಂಚೆಯಿಂದನೂ 20 ವರ್ಷಗಳಿಂದನೂ ನಾನು ಭಾಳ ಚೂಸಿ. ಅಂದರೆ ನಾನು ಮಾಡಿರೋದೇ 10-12 ಸಿನಿಮಾ, ಬಟ್ ಬಿಟ್ಟಿರೋದು ಎಷ್ಟೋ 100, 500, 400 ಎಷ್ಟೋ ಬಿಟ್ಬಿಟ್ಟಿದ್ದೀನಿ ಸಿನಿಮಾಗಳು. ಬೇಡ, ಅದು ನನಗೆ ಏನೋ ವರ್ಕೌಟ್ ಆಗಲಿಲ್ಲ, ಸ್ಕ್ರಿಪ್ಟ್ ಇಷ್ಟ ಆಗಲಿಲ್ಲ, ಪಾತ್ರ ಇಷ್ಟ ಆಗಿಲ್ಲ. ಬಟ್ ಏನೇ ಇದ್ರೂ ಈ 2 ಸಿನಿಮಾ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಅದು ಇನ್ನು ಸ್ವಲ್ಪ ದಿನಕ್ಕೆ ಬರುತ್ತೆ ಅನಿಸುತ್ತೆ. ಬಟ್ ಸಿನಿಮಾಗಳಿಂದ ಹೆಚ್ಚಾಗಿ ನಮ್ಮ ವಿಚಾರಗಳು ಜನರಿಗೆ ಇಷ್ಟ ಆಗ್ತಾ ಇದೆಯಲ್ಲ. ಎಕ್ಸಾಕ್ಟ್ಲಿ, ತುಂಬಾನೇ ಇಷ್ಟ ಆಗ್ತಿದೆ ಸರ್. ಅದೇ ನನಗೆ ಭಾಳ, ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆಗಳು ನಾನು ಕೊಡ್ತೀನಿ. ಎಷ್ಟೊಂದು ಹೋರಾಟಗಳು ಮಾಡ್ತೀರಿ, ಅದಕ್ಕೆ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ, ಆ ಹೋರಾಟಕ್ಕೆ ಒಂದು ಅರ್ಥ ಇದೆ. ಸೊ ಬಟ್ ಕೆಲವರು ಒಂದಷ್ಟು ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಜನಗಳಿಗೆ ಸರಿ ಅನ್ಸುತ್ತೆ, ಆದರೆ ಚೇತನ್ ಅವ್ರಿಗೆ ಸರಿ ಅನ್ಸಲ್ಲ. ಇದು ಚೇತನ್ ಅವರು ವಿರುದ್ಧವಾಗೇ ಇರ್ತಾರೆ, ಚೇತನ್ ಅವರೇ ವಿರೋಧಿ, ಒಂಥರ ಆಂಟಿ ನ್ಯಾಷನಲಿಸ್ಟ್ ಅವರು ಅಂತ ಒಂದಷ್ಟು ಕಮೆಂಟ್ಸ್ಗಳನ್ನು ನೋಡ್ತೀನಿ. ನೀವು ನೋಡಿರ್ತೀರಿ. ಮುಂಚೆ ನೋಡಿ ಪೂಜಾ ಅವರೇ, ಮುಂಚೆ ನಮ್ಮ ವಿಚಾರಗಳು ಅರ್ಥ ಆಗಿಲ್ಲದೆ ಇದ್ದಾಗ ಅಥವಾ ಎಲ್ಲೋ ಒಂದು ಕಡೆ ಅದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇದ್ದಾಗ ಎಲ್ಲೋ ಸ್ವಲ್ಪ ವಿರೋಧ ಬರ್ತಾ ಇತ್ತು. ಅದೆರಡು ಮಾತಿಲ್ಲ. ನನಗೆ ಬಹುಶಃ 2017ಇಂದ 2020
74ವರೆಗೂ ನಮಗೆ ಬೇರೆ ಬೇರೆ ರೀತಿ ವಿರೋಧ ಬರ್ತಾ ಇತ್ತು. 7 ವರ್ಷ. ಆ ವಿರೋಧಕ್ಕೆ ಕಾರಣ ನೀವಾ ಅಥವಾ ನಿಮ್ಮ ವಿಚಾರಗಳ ಸರ್? ಆ ವಿರೋಧ ಕಾರಣ ನನ್ನ ಪ್ರಕಾರ ಜನರಿಗೆ ನಮ್ಮ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಅರ್ಥ ಮಾಡ್ಕೊಂಡಿರಲಿಲ್ಲ. ಇನ್ನೂ ಅದನ್ನು ಏನಿದು, ಯಾಕೆ ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ, ಇವನು ವಾದ ಅಂತ ಅರ್ಥ ಆಗಿರಲಿಲ್ಲ. ಇವಾಗ 1 ವರ್ಷದಿಂದ ಭಾಳ ಗಟ್ಟಿಯಾಗಿ ನಮ್ಮ ವಿಚಾರಗಳನ್ನ ಸಮಾಜದ ವಿಚಾರ, ಸಮಾನತೆಯ ವಿಚಾರ, ನ್ಯಾಯದ ವಿಚಾರ, ವೈಜ್ಞಾನಿಕತೆಯ ವಿಚಾರ ಸಮಾಜ ಅರ್ಥ ಮಾಡ್ಕೊಳ್ತಾ ಇದೆ. ಇದೇ ನಮ್ಮ ಪ್ರಕಾರ ಸಂವಿಧಾನದ ಆಶಯಗಳು ಅಂತ ಜನರಿಗೂ ಗೊತ್ತಾಗಿದೆ. ಸೊ ಇವಾಗ 1 ವರ್ಷದಿಂದ ಏನೂ ವಿರೋಧ ಬರ್ತಾ ಇಲ್ಲ. ಎಲ್ಲ ಕಡೆಯಿಂದ ಜನರಿಗೆ ಇದು ಇಷ್ಟ ಆಗ್ತಾ ಇದೆ. ಸೊ ನಮಗೆ ಸಂತೋಷ. ನಾನು ಅವತ್ತಿಂದ ಹೇಳ್ತಿರೋದು ಇದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ವಿಚಾರಗಳು ಪೂಜೆ ಅವರೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ನಮ್ಮದು ಮಾಮೂಲಿ ಸಮಾಜದಲ್ಲಿ ನೋಡಿದಾಗ ಒಂದು ಕಡೆ ರೈಟ್ ವಿಂಗೋ, ಸೆಂಟರ್ ವಿಂಗೋ, ಲೆಫ್ಟ್ ವಿಂಗೋ ಹಾಗೆ ನೋಡೋಕ್ಕಾಗಲ್ಲ. ನಮ್ಮದೇ ಆದ ಒಂದು ಟ್ರೂತ್ ವಿಂಗ್ ಇದೆ, ನಮ್ಮದೇ ಆದ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಿಚಾರಗಳು. ಇದು ಕರ್ನಾಟಕಕ್ಕೆ ಹೊಸ್ತಿರ್ಬೋದು, ಚಳುವಳಿನಲ್ಲಿ ಹೊಸ್ತಲ್ಲ. ಬಟ್ ಮುಖ್ಯವಾಹಿನಿಯಲ್ಲಿ ಇರೋರಿಗೆ ಸ್ವಲ್ಪ ಹೊಸ್ತಿರ್ಬೋದು. ಎಕ್ಸಾಕ್ಟ್ಲಿ. ಬಟ್ ಚಳುವಳಿನಲ್ಲಿ ಈ ವಿಚಾರಗಳು ಎಷ್ಟೋ ದಶಕಗಳು, ಎಷ್ಟೋ ಶತಮಾನಗಳಿಂದ ಈ ವಿಚಾರಗಳು ಚರ್ಚೆ ನಡೀತಾ ಇದೆ. ನಾವು ಕೂಡ ಇವತ್ತಿನ ದಿನ ಲಿಂಗ ಸಮಾನತೆ, ಜಾತಿ ಸಮಾನತೆ, ಆರ್ಥಿಕ ಸಮಾನತೆ, ಭಾಷೆಯ ಸಮಾನತೆ, ಉದ್ಯೋಗದ ಸಮಾನತೆ, ಸಾಂಸ್ಕೃತಿಕ ಸಮಾನತೆ, ಎಲ್ಲ ರೀತಿಯ ಸಮಾನತೆಗಳು ಒಂದಕ್ಕೊಂದು ಪೋಣಿಸ್ಕೊಂಡಿದೆ. ಅದನ್ನು ಹೆಂಗೆ ನಾವು ತರ್ಬೋದು ಸಮಾಜಕ್ಕೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆದರೆ ಪ್ರಜಾಪ್ರಭುತ್ವ ಭಾಳ ಗಟ್ಟಿಯಾಗುತ್ತೆ, ಕರ್ನಾಟಕ ಭಾಳ ಗಟ್ಟಿಯಾಗುತ್ತೆ, ದೇಶನೇ ಭಾಳ ಗಟ್ಟಿಯಾಗುತ್ತೆ. ಸೊ ಇದು ಆಂಟಿ ನ್ಯಾಷನಲಿಸ್ಟ್ ಅಲ್ಲ, ಇದೇ ಪ್ರೋ ನ್ಯಾಷನಲಿಸ್ಟ್, ಇದೇ ನಿಜವಾದ ದೇಶ ಪ್ರೇಮ ಅಂತ ನಮ್ಮ ವಾದ ಪೂಜೆ. ಎಸ್ ಸರ್, ವೆರಿ ನೈಸ್. ಇನ್ನು ಮೀಟು ವಿಚಾರದಲ್ಲಿ ಧ್ವನಿ ಎತ್ತುತ್ತೀರಿ. ಎಲ್ಲೋ ಒಂದು ಕಡೆ ಆ ಒಂದು ಮೀಟು ವಿಚಾರದಲ್ಲಿ ಏನು ಧ್ವನಿ ಎತ್ತುತ್ತೀರಿ, ಅದಕ್ಕೆ ಹೋರಾಟ ನಡೆಸ್ತೀರಿ, ಅದಕ್ಕೆ ಒಂದು ನ್ಯಾಯ ಸಿಕ್ತು ಅನ್ಸುತ್ತಾ ನಿಮಗೆ ಅಂತ? ಅದು ಒಂದು ನ್ಯಾಯದ ಪ್ರಕ್ರಿಯೆಯಲ್ಲಿದೆ. ಅಂದರೆ ನನ್ನ ಪ್ರಕಾರ 2018ರಲ್ಲಿ ನಮ್ಮ ಭಾಳ ವಿರೋಧ ಬಂತು. ನಾವು ಶುರು ಮಾಡಿದ್ದು 2017. ಆವಾಗ ನಮಗೆ ಫೈರ್ ಅಂತ ಒಂದು ಸಂಸ್ಥೆ ಶುರು ಮಾಡಿ, ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ, ಸಮಾನ ಹಕ್ಕುಗಳಿಗಾಗಿ ಚಿತ್ರರಂಗ. ನಮ್ಮ ಮೂಲ ಉದ್ದೇಶ ಇಡೀ ದೇಶದಲ್ಲೇ, ಪ್ರಪಂಚದಲ್ಲೇ ಯಾರೂ ಕೂಡ ಒಂದು ಪಾಶ್ ಕಮಿಟಿ, ಅದರಲ್ಲಿ ಆಂತರಿಕ ದೂರ ಸಮಿತಿ ಯಾರೂ ಕೂಡ ರೆಡಿ ಮಾಡಿರಲಿಲ್ಲ ಅವ್ರ ಚಿತ್ರರಂಗಕ್ಕೆ. ನಾವು ಅದನ್ನು ಶುರು ಮಾಡಿದ್ವಿ ಫೈರ್ನಲ್ಲಿ. ಅದನ್ನು 1 ವರ್ಷ ಕೆಲಸ ಮಾಡ್ತಾ, 1.5 ವರ್ಷ ಕೆಲಸ ಮಾಡ್ತಾ 2018ರಲ್ಲಿ ಅದು ಒಂದು ಸ್ವಲ್ಪ ಹಾಲಿವುಡ್ಡಿಂದ ಬಾಲಿವುಡ್ ಬಂದು, ಬಾಲಿವುಡ್ ಕನ್ನಡ ಚಿತ್ರರಂಗಕ್ಕೆ ಬಂದು, ಅದು ಒಂದು ಮೀಟು ಒಂದು ಸಂಚಲನ ಮೂಡಿಸ್ತು. ಅದು ದೊಡ್ಡ ಮಟ್ಟದ ವಿಚಾರ ಆಯಿತು, ವಿವಾದನೂ ಆಯಿತು. ನಾವು ಅವಾಗ ನಮ್ಮ ಫೈರ್ ವಿಚಾರ ಪ್ರಸ್ತಾಪ ಮಾಡಿದಾಗ ಎಲ್ಲೋ ಒಂದು ಕಡೆ ನಾನು ಹೇಳೋದ್ನಲ್ಲ, ಮೀಡಿಯಾಯಿಂದ ಹಿಡಿದು ಜನಸಾಮಾನ್ಯರಿಗೂ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇದು ನಿಜವಾದ ಸತ್ಯನಾ, ಇದೆಲ್ಲೋ ಒಂದು ಕಡೆ ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರಾ, ಅಥವಾ ಇದು ಯಾರ್ದೋ ಒಬ್ಬರನ್ನ ಟಾರ್ಗೆಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರಾ, ಇದು ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ತಾ ಇದ್ದಾರಾ, ಏನೇನೋ ವಿಚಾರಗಳು ಬಂತು. ಆ್ಯಂಡ್ ಅವಾಗಲೂ ಕೂಡ ನಮಗೆ ಭಾಳ ವಿರೋಧ ಬಂತು. ಬಟ್ ಅದೇ ಹೋಗ್ತಾ ಹೋಗ್ತಾ ನಮಗೆ ಅದು ಆ ಟೈಮ್ನಲ್ಲಿ ನಿಜ ಹೇಳ್ಬೇಕು ಪೂಜೆ ಅವರೇ, ನಮಗೆ ಸಿನಿಮಾ ರಂಗದಲ್ಲಿ ಗಂಡಸರಿಂದನೂ ವಿರೋಧ ಬಂತು, ನಮ್ಮ ಫೈರ್ನಲ್ಲಿರೋ ಎಷ್ಟು ಮಹಿಳೆಯರ ವಿರುದ್ಧ ನಮ್ಮ ವಿರೋಧ ನಿಂತ್ಕೊಂಡ್ಬಿಟ್ರು. ಭಾಳ ಜನ ಮಹಿಳೆಯರು ಮತ್ತೆ ಕೆಲವು ಗಂಡಸರು ಪರ ನಿಂತ್ಕೊಂಡ್ರು, ಬಟ್ ಮಹಿಳೆಯರು ನಮ್ಮ ಇದನ್ನು ನಿಂತ್ಕೊಂಡ್ರು. ಸೊ ಅವಾಗ ಒಂದು ಇದು ನಾವು ಯಾವತ್ತೂ ಒಂದು ಇದನ್ನು ಅಸ್ಮಿತೆ ರೀತಿ ನೋಡೋದು, ಸಿದ್ಧಾಂತ ರೀತಿ ನೋಡ್ತೀವಿ. ಆ್ಯಂಡ್ ಅವಾಗ ಹೋಗ್ತಾ ಹೋಗ್ತಾ 2024 ಬರೋ ಅಷ್ಟೊತ್ತಿಗೆ ಯಾವಾಗ ಮಲಯಾಳಂನಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಅನ್ನೋದು ಬಂತು ಕೇರಳದಲ್ಲಿ, ಅದು ನಮ್ಮ ಕರ್ನಾಟಕದ ನಮಗೂ ಬೇಕು ಅಂತ ನಾವು ಫೈಟ್ ಮಾಡಿದಾಗ ಕನ್ನಡ ಚಿತ್ರರಂಗದಲ್ಲಿ, ಮತ್ತು ಅದು ಒಂದು ಭಾಳ ಚಿತ್ರರಂಗನ ಉತ್ತಮಗೊಳಿಸುತ್ತದು. ಚಿತ್ರರಂಗದಲ್ಲಿರೋ ಸಮಸ್ಯೆಗಳನ್ನ ಅದನ್ನು ಬರೀ ತಳ್ಳಾಕೋದು ಅಥವಾ ಅದನ್ನು ಮುಚ್ಚಾಕೋದಲ್ಲದೆ ಗುರುತಿಸಿ ಸರಿ ಮಾಡೋಣ, ಆ ಉದ್ದೇಶ ಇಟ್ಕೊಂಡು ಮಾಡಿದಾಗ ನಮಗೆ ಭಾಳ ಬೆಂಬಲ ಬಂತು ಕರ್ನಾಟಕ ಜನರಿಂದ. ಸಿನಿಮಾ ರಂಗ ಒಂದು ಮಟ್ಟಿಗೆ 153 ಜನ ನಮಗೆ ಸಿಗ್ನೇಚರ್ಸ್ ಹಾಕಿದ್ರು. ಮೀಡಿಯಾ ನಮಗೆ ಭಾಳ ದೊಡ್ಡ ಸಪೋರ್ಟ್ ಕೊಡ್ತು. ಇಲ್ಲ, ಕೆಲವು ಮೀಡಿಯಾದವರು ಹೇಳಿದ್ರು, ನಾವು ಅವಾಗ 2018 ನಮಗೆ ಗೊತ್ತಿರಲಿಲ್ಲ, ನಾವೇ ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ ಅವಾಗ ತೊಗೊಂಡ್ವಿ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀವಿ, 2024ನಲ್ಲಿ ಇದ್ರ ಪರವಾಗಿ ನಾವು ನಿಂತ್ಕೊತೀವಿ ಅಂತ ಎಷ್ಟೋ ಒಂದು ಅವ್ರಿಗೆ ಒಂದು ಅವೇರ್ನೆಸ್ ಬಂದೆ, ಒಂದು ಅರಿವು ಬಂದಿತ್ತು. ಅದರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಆ್ಯಂಡ್ ಅದರಿಂದ ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಸೂಚಿಸಿತು. ಸೊ ನಮಗೆ ಇದು ನಾವು ನೋಡಿದ್ದೀವಿ ಪೂಜೆ ಅವರೇ, ಈ ಸಮಾಜದಲ್ಲಿ ಎಷ್ಟೋ ಒಂದು ರೀತಿ ದೊಡ್ಡ ಪ್ರಮಾಣದಲ್ಲಿ ಹೀನಾಯವಾಗಿ ಗ್ಯಾಂಗ್ ರೇಪ್ ಆದ್ರೂ ನಾನು ನ್ಯಾಯ ಸಿಗಲ್ಲ, ವಿಡಿಯೋ ರೆಕಾರ್ಡಿಂಗ್ ಇದ್ರೂ ಕೂಡ. ಸೊ ಮೀಟು ಇದ್ದಕ್ಕಿದ್ದಂಗೆ ರೆಡಿ ಆಗ್ಬಿಡುತ್ತೆ, ಅದಕ್ಕೆ ಸಮಾಜ ಇದು ದೊಡ್ಡ ಸಮಸ್ಯೆ ಅಂತ ಗುರುತಿಸುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಹಂತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಆ ಸಮಾಜದ ಸಮಸ್ಯೆಗಳು, ಈ ಒಂದು ಲಿಂಗ ಏನು ಒಂದು ಇಟ್ಸ್ ಅಟ್ಯಾಕ್ ಆನ್ ಸೆಲ್ಫ್ ಡಿಗ್ನಿಟಿ, ಆ ಡಿಗ್ನಿಟಿ ಮೇಲೆ ಅಟ್ಯಾಕ್ ಮಾಡೋದನ್ನು ಜನರಿಗೆ ಜಾಗೃತಿಯಾಗಿ ಇವಾಗ ದೊಡ್ಡ ಪ್ರಮಾಣದಲ್ಲಿ ಸಮಾಜ ನಮ್ಮ ಜೊತೆ ನಿಂತಿದೆ, ಮೀಡಿಯಾನು ನಿಂತಿದೆ, ಮತ್ತು ಸರ್ಕಾರದ ಮೇಲೂ ನಾವು ಒತ್ತಡ ಹಾಕ್ತಾಯಿದ್ವಿ. ಇದೇ ಒಂದು ವಿಮೆನ್ ಕಮಿಷನ್ನು, ಒಂದು ICC ಅನ್ನೋದು ಪಾಶ್ ಕಮಿಟಿ ಅಡಿಯಲ್ಲಿ, ಸರ್ಕಾರದ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದೇ ಫೈರಿಂದ ಅದು ಸಹಾಯ ಆಗಿದೆ. ಸೊ ನಮಗೆ ಕೆಲಸ ಆಗ್ತಾಯಿದೆ,
ಇನ್ನೂ ಭಾಳ ಕೆಲಸ ಮಾಡೋದಿದೆ. ಬಟ್ ನಮಗೆ ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ನಮಗೆ ಭಾಳ, ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಬಟ್ ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಅಪ್ ಆ್ಯಂಡ್ ಡೌನ್ಸ್ ಬಗ್ಗೆ ಸರ್, ಈಗಂದರೆ ರೀಸೆಂಟಾಗಿ ಒಂದು ವಿಚಾರ ಕೇಳ್ಪಟ್ವಿ ನಾವು, ರಚಿತಾರಾಮ್ ಅವರು ನಮ್ಮ ಒಂದು ಪ್ರಮೋಷನ್ಗೆ ಯಾವುದೇ ರೀತಿಯಾದ ಬೆಂಬಲಿಸ್ತಿಲ್ಲ, ನಾವು ಎಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀವಿ, ಸಿನಿಮಾ ಹಿಂದೆ ತೆರೆ ಹಿಂದೆ ಬಹಳಷ್ಟು ಕೆಲಸಗಳಿರುತ್ತೆ, ಒಂದು ಶ್ರಮ ಇರುತ್ತೆ, ಆಗ ಈ ಥರ ಹೀರೋಯಿನ್ಸ್ಗಳು ಹೀರೋಗಳು ಈ ಥರ ನಮಗೆ ಸಪೋರ್ಟ್ ಮಾಡದೇ ಇದ್ದಾಗ ನಮ್ಗೆ ಕಂಪ್ಲೀಟಾಗಿ ಇದಾಗ್ಬಿಡುತ್ತೆ, ಬೇಜಾರಾಗುತ್ತೆ ನಮಗೆ. ಅವ್ರಿಗೆ ಕೇಳಿದಂತಹ ರೆಮ್ಯುನರೇಷನ್ ಎಲ್ಲ ಕೊಟ್ಟಿದ್ವಿ ನಾವು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಅವರ ಒಂದು ಸಿನಿಮಾ ತಂಡದ ವಿಚಾರಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ನಾಗಶೇಖರ್ ಜೊತೆ ಕೆಲಸ ಮಾಡಿದ್ದೀನಿ, ಮೈನಾದಲ್ಲೂ ಕೂಡ ಅವರು ಭಾಳ ಒಳ್ಳೆ ಸಿನಿಮಾ ಮಾಡಿದರು. ಅವರು ಭಾಳ ಒಂದು ಭಾವನೆಗಳಿಗೆ ರೀಚ್ ಮಾಡೋ ರೀತಿ ಮಾಡಿದರು. ಆ್ಯಂಡ್ ಈಸ್ ಅ ಗುಡ್ ಡೈರೆಕ್ಟರ್ ಆ್ಯಂಡ್ ಈಸ್ ಅ ವೆರಿ ಕ್ರಿಯೇಟಿವ್ ಡೈರೆಕ್ಟರ್. ಅವ್ರ ಜೊತೆ ಕೆಲಸ ಮಾಡಿದೆ. ಅಫ್ಕೋರ್ಸ್ ನಮಗೆ ಆ್ಯಸ್ ಎನ್ ಆ್ಯಕ್ಟರ್ ನಾವು ಅದನ್ನು ಒಂದು ಪ್ರಚಾರ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ, ಪ್ರಚಾರ ಮಾಡಬೇಕಾಗಿ ಬರುತ್ತೆ. ಪ್ರಚಾರ ನಮಗೆ ಎಷ್ಟೋ ಸರಿ ನಮಗೆ ಇದನ್ನು ನಾನು ನೇರವಾಗಿ ಹೇಳಬೇಕು ಅಂದರೆ ಪ್ರಚಾರ ಕೆಲವು ಸರಿ ನಮಗೆ ಆ ಪ್ರಚಾರಗಳಿಗೂ ನಾವು ಕೆಲವು ಕಡೆ ಹೋಗೋಕ್ಕೆ ಇಷ್ಟ ಇರಲ್ಲ. ಬಟ್ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡೋದು ನಮಗೆ ಒಂಥರ ಒಂದು ನಟ ನಟಿಯರ ಕರ್ತವ್ಯ. ಅದು ಒಂದು ಮಾರ್ಕೆಟ್ ಇದ್ದಾಗ ನಾವು ಅಟ್ಲೀಸ್ಟ್ ಆ ಸಿನಿಮಾ ಬಜೆಟ್ನಲ್ಲಿ 5-10 ಎಷ್ಟೋ ಕೋಟಿ ಹಾಕಿರ್ತಾರೆ, ಎಷ್ಟೋ ರಿಸ್ಕ್ ಮಾಡಿರ್ತಾರೆ. ಮತ್ತು ನಮಗೂ ಕೂಡ ಸಿನಿಮಾ ನಾವು ಶೂಟಿಂಗ್ ಮಾಡ್ತಿದ್ದಾಗ ಎಷ್ಟೋ ನಮಗೋಸ್ಕರ ಅಂತ ಎಷ್ಟೋ ಒಂದು ಸ್ಪೆಷಲಾಗಿ, ನಾನು ಅಷ್ಟೊಂದು ಸ್ಪೆಷಲ್ ನನಗೆ ಮಾಡಬೇಡಿ ಅಂದ್ರೂ ಕೂಡ ಕೆಲವು ಕಡೆ ಆರ್ಟಿಸ್ಟ್ಗೆ ಸ್ಪೆಷಲಾಗಿ ಮಾಡಿರ್ತಾರೆ. ಸೊ ಅದೆಲ್ಲ ಖರ್ಚಾಗಿರುತ್ತೆ. ಸೊ ಹೌದು, ಪ್ರಚಾರ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಎಸ್ಪೆಷಲಿ ನಮಗೆ ಆ ಒಂದು ಏನೇ ಒಂದು ವ್ಯತ್ಯಾಸಗಳಿದ್ದರೂ ಕೂಡ ಫಾರ್ ದ ಬೆನಿಫಿಟ್ ಆಫ್ ದ ಪ್ರಾಜೆಕ್ಟ್, ಫಾರ್ ದ ಬೆನಿಫಿಟ್ ಆಫ್ ದ ಟೀಮ್, ಫಾರ್ ದ ಸಕ್ಸಸ್ ಆಫ್ ದ ಪ್ರಾಜೆಕ್ಟ್ ಅದನ್ನು ಪ್ರಚಾರ ಮಾಡಬೇಕಾಗಿ ಬರುತ್ತೆ. ಅದನ್ನು ಮಾಡಬೇಕು. ಬಟ್ ನನಗೆ ಅಲ್ಲಿ ಇಂಟರ್ನಲ್ ಏನೇನು ನಡೆದಿದೆ, ಅಲ್ಲಿ ಅವ್ರ ಟೀಮ್ನಲ್ಲಿ ಏನೇನು ಆಗಿದೆ ಅಂತ ಏನೇನೋ ಒಂದು ಮನಸ್ತಾಪ ನಡೆದಿದೆ, ನನಗೇನು ಗೊತ್ತಿಲ್ಲ. ಬಟ್ ವಿ ಶುಡ್ ಪಬ್ಲಿಸೈಸ್ ನನ್ನ ಪ್ರಕಾರ. ಎಸ್ಪೆಷಲಿ ನೀವು ಲೀಡ್ ಕ್ಯಾರೆಕ್ಟರ್ ಆಗಿದ್ದಾಗ, ಲೀಡ್ ಈ ಸಿನಿಮಾದು ನಮ್ಗೆ ಯಾವುದೇ ನೋಡಿದ್ರು ಒಂದು ಹೀರೋ ಹೀರೋಯಿನ್ ಆರ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಮಾರ್ಕೆಟಿಂಗ್. ನೀವು ಇದನ್ನು ಒಂದು ಪೋಷಕ ನಟ ನಟಿ ಮಾಡಿದ್ರೆ ಅಥವಾ ನೀವು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರೆ, ಈ ಥರದ್ದು ಮಾಡಿದ್ರೆ ನೀವು ಪ್ರಚಾರ ಮಾಡಲೇಬೇಕು ಅನ್ನೋದಕ್ಕಿಂತ ಅದು ಒಂದು ಬೇರೆ ಥರ ಅದನ್ನು ನೀವು ಚರ್ಚೆ ಮಾಡ್ಬೋದು, ಮಾಡಿದ್ರೆ ಒಳ್ಳೆಯದು, ಬಟ್ ಮಾಡಲೇಬೇಕು. ಬಟ್ ನೀವು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದಾಗ ಆ್ಯಂಡ್ ಅವಾಗಲೂ ಕೂಡ ಅಷ್ಟೊಂದು ಮಾರ್ಕೆಟ್ ನಿಮ್ಮ ಮೇಲೆ ಇದ್ದಾಗ, ಆಮೇಲೆ ಅಷ್ಟೊಂದು ಸಿನಿಮಾ ಅವರು ಖರ್ಚು ಮಾಡಿದ್ದಾಗ, ಆಮೇಲೆ ಅಷ್ಟೊಂದು ಜನ ನಿರೀಕ್ಷೆ ಮಾಡಿದಾಗ, ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ಟು ಪಬ್ಲಿಸೈಸ್. ಓಕೆ. ಈವನ್ ಒಂದು ವಿಚಾರ ಇತ್ತೀಚೆಗೆ ನಡೆದಂಥದ್ದು, ಕಮಲ್ ಹಾಸನ್ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ, ತಮಿಳಿಂದ ಕನ್ನಡ ಬಂತು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ. ನಮಗೆ ತಮಿಳಿಂದ ಕನ್ನಡ ಬಂದಿಲ್ಲ. ಎಕ್ಸಾಕ್ಟ್. ತಮಿಳು ಕನ್ನಡ ಒಂದು ಸಹೋದರ ಭಾಷೆಗಳು. ಮೂಲತಃ ಅವರು ಎರಡು ಭಾಷೆಗಳು ಒಂದೇ ಮೂಲದಿಂದ ಬರೋದು. ನಾವು ಇತಿಹಾಸ ವಿದ್ಯಾರ್ಥಿಗಳು ನಾವಲ್ಲ. ಸೊ ನಮಗೆ ಮೂಲ ಭಾಳ ಮುಖ್ಯ ಆಗುತ್ತೆ. ಈ ಭಾಷೆಯ ಮೂಲ ಎಷ್ಟೋ ಭಾಳ ವರ್ಷಗಳಿಂದ ತಮಿಳುನಾಡಿನಲ್ಲಿ ಅದು ತಪ್ಪು ಗ್ರಹಿಕೆ ಬಂದಿದೆ. ತಮಿಳಿಂದ ಕನ್ನಡ ಬಂದಿದೆ, ತಮಿಳಿಂದ ಮಲಯಾಳಂ ಬಂದಿದೆ, ತಮಿಳಿಂದ ಬೇರೆ ಬೇರೆ ತೆಲುಗು ಬಂದಿದೆ. ಇದೆಲ್ಲ ಸತ್ಯ ಅಲ್ಲ ನಮಗೆ ಓವರಾಲ್. ಬಟ್ ಏನಾಗುತ್ತೆ ಅಂದರೆ ಈ ಲೀಡರ್ಸು ಮತ್ತು ಕಮಲ್ ಹಾಸನ್ನು ಎಷ್ಟೋ ರೀತಿಯಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ನನಗನ್ಸುತ್ತೆ. ಅವ್ರು ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ಸತ್ಯ ಅಂತ ಬಂದಾಗ ಅವರ ವಿನಯದಿಂದ ಅದನ್ನು ಎಕ್ಸೆಪ್ಟ್ ಮಾಡೋ ದೊಡ್ಡತನ ಇರಬೇಕಾಗತ್ತೆ. ಬಟ್ ಅದಿಲ್ಲದೆ ಒಂದು ಅಹಂಕಾರ ಅಥವಾ ಜಸ್ಟ್ ಓವರಾಲ್ ಆ್ಯರಿಗೆನ್ಸ್ ಥರ ನಾನು ಒಪ್ಪಲ್ಲ, ನನಗೆ ಕ್ಷಮೆ ಕೇಳಲ್ಲ, ಅಥವಾ ನಾನು ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ನಾನು ವಾಪಸ್ ಸತ್ಯ ಇದ್ದರೂ ಕೂಡ ಅದನ್ನು ನಾನು ಒಪ್ಪೋ ಮನಸ್ಥಿತಿ ಇಲ್ಲ ಅಂತ ಹೇಳ್ತೀವಲ್ಲ, ಇಟ್ ಈಸ್ ನಾಟ್, ಅದು ಲೀಡರ್ಶಿಪ್ ಗುಣ ಅಲ್ಲ, ಅದು ಒಳ್ಳೆ ಸಂದೇಶ ಅಲ್ಲ. ಅದು ಒಳ್ಳೆ ಅದು ಎಸ್ಪೆಷಲಿ ಅದು ಕರ್ನಾಟಕ ಜನರಿಗೆ ಇಷ್ಟೊಂದು ನ್ಯಾಯಯುತವಾದ ಆಕ್ರೋಶ ಬರ್ತಾ ಇದ್ದಾಗಲೂ ಕೂಡ ಅದರ ಬಗ್ಗೆ ನೀವು ನಿಮ್ಮ ಮಾತುಗಳನ್ನು ವಾಪಸ್ ತಗೊಳ್ಳಲ್ಲ ಅಂದರೆ ಇಟ್ ಈಸ್ ಸ್ವಲ್ಪ. ನಾನು ಅಂತ ಹೇಳಿಕೆ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವರು. ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ನನಗೆ ಕನ್ನಡ ಜನ ಬಗ್ಗೆ ಭಾಳ ಪ್ರೀತಿ ಇದೆ, ನನಗೆ ಆ ಉದ್ದೇಶದಿಂದ ಕೊಟ್ಟಿಲ್ಲ, ಹೀಗೆ ಅದೆಲ್ಲ ನಿಜ ಇರ್ಬೋದು. ಅವ್ರಿಗೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಆ ಉದ್ದೇಶಪೂರ್ವಕವಾಗಿ ಅವ್ರು ತಪ್ಪು ಹೇಳಬೇಕು ಅಂತ ಹೇಳಿಲ್ಲದೆ ಇರ್ಬೋದು. ಬಟ್ ಯಾವಾಗ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಬೌದ್ಧಿಕವಾಗಿ ಈ ವಿಚಾರಗಳು ತಪ್ಪು ಅಂತ ಗೊತ್ತಾದ ಮೇಲೆ ನಿಮಗೆ 3-4 ಅವಕಾಶಗಳಿತ್ತು ಮೀಡಿಯಾ ಮುಂದೆ. ನೀವು ಆ ಸಂದರ್ಭದಲ್ಲಿ ನೀವು ಹೇಳ್ಕೋಬೇಕು.
ಆಮೇಲೆ ನೀವು ನಾನು ಹೇಳಿರೋದು ಇದು ಹಾಗೆ ಹೇಳಬಾರ್ದು, ನಾನು ಹೀಗೆ ಹೇಳಿರೋದು ತಪ್ಪು ಅಥವಾ ಹೀಗೆ ಹೇಳೋದನ್ನ ಸರಿಪಡಿಸೋ ಒಂದು ಮನಸ್ಥಿತಿ ಇರಬೇಕು. ಮತ್ತು ನನಗೂ ಕೂಡ ಪೂಜಾ ಅವರೇ ಆ ಟೈಮ್ನಲ್ಲಿ ಭಾಳ ಜನ ತಮಿಳ್ನಾಡಿಂದ ನನಗೆ ಮೆಸೇಜ್ ಮಾಡೋರು, ಭಾಳ ಜನ ಚಳುವಳಿನಲ್ಲಿರೋರು, ಹೋರಾಟ ಯುವಕರು, ಅವರೆಲ್ಲ ಹೇಳಿ ಇಲ್ಲ ನಮಗೂ ಗೊತ್ತಿದೆ ಕನ್ನಡ ತಮಿಳು ಸಹೋದರ ಭಾಷೆಗಳು, ಇದು ಯಾಕೆ ಇವ್ರಿಗೆ ಮಾತಾಡ್ತಾ ಇದ್ದಾರೆ, ನಮ್ಮ ನಡುವೆ ಇರೋ ಒಂದು ಸೇತುವೆ, ನಮ್ಮ ಈ ಇಬ್ಬರು ರಾಜ್ಯಗಳ ನಡುವೆ ಇರೋ ಇಬ್ಬರು ಮಾತೃಭಾಷೆಗಳ ನಡುವೆ ಇರೋ ಸೇತುವೆಯನ್ನು ಇಂಥವರು ಅದನ್ನು ನಾಶ ಮಾಡ್ತಾ ಇದ್ದಾರೆ, ಇದು ಬೇಡದೇ ಇರೋದು ಅಂತ ಅವರು ತಮಿಳ್ನಾಡಿನಲ್ಲಿ ಯುವಕರೇ ಹೋರಾಟಗಾರರೇ ನನಗೆ ಹೇಳ್ತಾ ಇದ್ದಾರೆ. ಸೊ ತಮಿಳ್ನಾಡು ಜನ ಕಮಲ್ ಹಾಸನನ್ನು ವೋಟ್ ಕೊಟ್ಟು ಗೆಲ್ಲಿಸಿಲ್ಲ, ಅವ್ರು ಆ್ಯಕ್ಚುಲಿ ಅವ್ರು ಸೋತಿದ್ದಾರೆ, ಮತ್ತು ಅದು ಆದರೂ ಕೂಡ ಅವ್ರ ಪಕ್ಷನೂ ಒಪ್ಪಿಲ್ಲ. ಸೊ ಅವರು ಭಾಳ ಸಕ್ಸಸ್ಫುಲ್ ನಟರು, ಭಾಳ ಪ್ರತಿಭಾವಂತ ಕಲಾವಿದರು. ಬಟ್ ಪ್ರತಿಭಾವಂತ ಕಲಾವಿದ ಅನ್ನೋ ಕಾರಣಕ್ಕೆ ಅವರು ಉತ್ತಮವಾದ ವಿಚಾರವಂತ ಅಂತ ಹೇಳಕ್ಕಾಗಲ್ಲ, ಉತ್ತಮವಾದ ನಾಯಕರ ಗುಣ ಇದೆ ಅಂತ ಹೇಳಕ್ಕಾಗಲ್ಲ, ಉತ್ತಮವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಇದು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ಪ್ರತ್ಯೇಕಿಸಬೇಕು. ಸೊ ನಮಗೆ ಅವ್ರು ಹೇಳಿದ್ದು ತಪ್ಪು, ಮತ್ತು ಹೇಳಾದ್ಮೇಲೆ ಅವರ ನಡವಳಿಕೆಗೂ ನನಗೆ ಅಷ್ಟು ಸರಿ ಕಾಣಿಸ್ಲಿಲ್ಲ. ಈವನ್ ಸೋನು ನಿಗಮ್ ಅವರು ಕೂಡ ಮಾಡಿದ್ದು ಭಾಳ ಬೇಜಾರಾಯಿತು ಸರ್. ಅವರು ಕೂಡ ಇದೇ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅವರು ಪ್ರಶ್ನೆ ಒಂದು ಅವ್ರಿಗೆ ಈ ಕಂಪ್ಯಾರಿಸನ್ ಮಾಡೋದಿರುತ್ತಲ್ಲ ಪೂಜಾ ಅವರೇ, ನಮಗೆ ಹೌದು ಎಲ್ಲೋ ಒಂದು ಕಡೆ ಅವ್ರು ಹಾಡ್ತಿರುವಾಗ ಕನ್ನಡ ಅಂದಾಗ ಯಾರೋ ಒಬ್ಬರು ಕನ್ನಡ ಹಾಡಿ ಅನ್ನೋದು ಅದು ಅವ್ರಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿರ್ಬೋದು ಆ ಟೈಮ್ನಲ್ಲಿ. ಇವ್ರೇನು ನಾನು ಹಾಡ್ತಿರುವಾಗ ನನಗೆ ಅವರು ಇಂಟರಪ್ಟ್ ಮಾಡ್ತಾ ಇದ್ದಾರೆ, ಅವ್ರು ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದ್ದು ಅದು ಕಲಾವಿದರಿಗೆ ಆಗೋಕ್ಕೆ ಸಹಜ. ಬಟ್ ನೀವು ಆ ಇಶ್ಯೂನ ಫೋಕಸ್ ಮಾಡೋದು ಬಿಟ್ಟು ಇದನ್ನು ಹಿಂಗೆ ಮಾಡಬೇಡಿ, ಇದನ್ನು ಆಮೇಲೆ ಹಾಡ್ತೀನಿ ಅಥವಾ ನಾನು ಹಾಡಲ್ಲ ಅಥವಾ ನೀವು ಏನು ಅನಿಸುತ್ತೋ ನೀವು ಹೇಳೋದು ಬಿಟ್ಟು ಈ ಒಂದು ಕನ್ನಡ ಹಾಡಿ ಅನ್ನೋದಕ್ಕೂ ಆ ಒಂದು ಭಯೋತ್ಪಾದನೆ ಕೃತ್ಯ ಪೆಹಲ್ಗಾಮ್ಗೂ ಹೋಲಿಕೆ ಮಾಡಿ ಅದನ್ನು ಎಷ್ಟೋ ದಿನಗಳ ಕಾಲ ನೀವು ಕ್ಷಮೆ ಆಚರಿಸ್ದೆ, ಅದನ್ನೇ ಎಲ್ಲೋ ಒಂದು ಮೊಂಡತನ ತೋರಿಸಿ ಅದನ್ನೇ ಎಲ್ಲೋ ಒಂದು ಕಡೆ ನಾನು ಹೇಳಿದ ಸರಿ ಅಂತ ಒಂದು ರೀತಿ ಬಿಗಿದಾಗ ಅದು ಸರಿ ಕಾಣಲ್ಲ. ಅದು ನಿಮಗೆ ನಿಮ್ಮ ವೈಚಾರಿಕತೆಯ ಕೊರತೆ, ನಿಮ್ಮ ವಿಚಾರ, ಅದು ಒಂದು ರೀತಿ ನಿಮ್ಮ ಒಂದು ರೀತಿಯ ಸಣ್ಣತನಗಳು ಅದು ಒಂದು ಕಾಣುತ್ತೆ. ಸೊ ನಮಗೆ ಇವರೆಲ್ಲ ಬಟ್ ನನಗೇನು ಗೊತ್ತಾ ಪೂಜಾ, ನನಗೆ ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ಒಬ್ಬರು ಒಳ್ಳೆ ಗಾಯಕರು ಅನ್ನೋಕ್ಕೂ ಒಳ್ಳೆ ವಿಚಾರವಂತರಿಗೂ ಭಾಳ ವ್ಯತ್ಯಾಸ ಇದೆ. ಒಳ್ಳೆ ನಟ ಕಲಾವಿದರಿಗೂ ಒಳ್ಳೆ ಒಂದು ನಾಯಕ ಗುಣ ಅಥವಾ ನಾಯಕಿ ಗುಣ ಇರೋದು ಭಾಳ ವ್ಯತ್ಯಾಸ ಇದೆ. ಸೊ ನಮಗೆ ಜನರಿಗೆ ಇವಾಗ ಮೀಡಿಯಾ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಎಲ್ಲದರ ಮುಖಾಂತರ ಇದು ಅರಿವಾಗ್ತಿರೋದು ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ನಮಗೆ ಸಿನಿಮಾದಲ್ಲಿ ಅದ್ಭುತ ಪಾತ್ರಗಳು ಅಭಿನಯಿಸ್ಬೋದು, ಆ ಪಾತ್ರಗಳು ನಾವು ಆಗಲ್ಲ. ಆ ಪಾತ್ರಗಳು ಆ ರೈಟರ್ ಬರೆದಿರೋದು, ಆ ನಿರ್ದೇಶಕರು ಅದನ್ನು ತೋರಿಸ್ತಿರೋದು, ಆ ಪ್ರೊಡ್ಯೂಸರ್ ಅದಕ್ಕೆ ಫೈನಾನ್ಷಿಯಲಿ ಮುಂದುವರಿಸ್ತಾರೆ. ನಾವು ಬರೀ ಆ ಫೇಸ್ ಇರೋದು ನಾನೇ ಇರಬೇಕು ಅದೇ ಇಲ್ಲ, ನಮ್ಮ ತಮ್ಮ ಇದ್ರೂ ಅದೇ ಮಾಡ್ತಾರೆ, ಯಾರಿದ್ರು ಅದೇ ಒಂದು ರೀತಿ ಚೆನ್ನಾಗಿ ಅಭಿನಯಿಸಕ್ಕೆ ಪ್ರಯತ್ನ ಮಾಡಿದ್ರೆ ಆ ಪಾತ್ರಕ್ಕೆ ಸೂಟ್ ಆದರೆ ಅವರು ಅದಕ್ಕೆ ನ್ಯಾಯ ಒದಗಿಸ್ಬೋದು. ಸೊ ನಮಗೆ ವಿಚಾರ ಬೇರೆ, ನಮಗೆ ಈ ಒಂದು ಆ ಟ್ಯಾಲೆಂಟ್ ಬೇರೆ, ಅದನ್ನು ನಾವು ಪ್ರತ್ಯೇಕಿಸ್ಬೇಕು. ಓಕೆ, ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕು ಅಂದರೆ ಏನು ಮಾಡಬೇಕಾಗತ್ತೆ ಸರ್? ಬಹಳ ಮುಖ್ಯವಾಗಿ ನಮ್ಮ 3 ವಿಚಾರ ಬೇಕಾಗತ್ತೆ ಪೂಜಾ ಅವರೇ. ನಮಗೆ ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ. ಜನಜಾಗೃತಿ ಅಂದಾಗ ನಮಗೆ ಇವಾಗ ಚರ್ಚೆ ಮಾಡ್ತಾ ಇದ್ವಿ, ಒಳ್ಳೆ ವಿಚಾರಗಳ ಚರ್ಚೆ, ಒಂದು ಭಾಷಣಗಳಾಗಿರ್ಬೋದು, ಸಂವಾದಗಳಾಗಿರ್ಬೋದು, ನಮಗೆ ಕೇಡರ್ ಕ್ಯಾಂಪ್ ಅಂತ ಕರಿತೀವಿ ನಾವು. ಎಲ್ಲ ಒಂದು ಕಡೆ ಒಂದು ಏನು ಸಮಾಜಕ್ಕೆ ಬೇಕಿರೋದು, ಸಂವಿಧಾನ ಹೇಳೋದು ಏನು, ನಮಗೆ ಇವತ್ತಿನ ದಿನ ಕರ್ನಾಟಕಕ್ಕೆ, ದೇಶಕ್ಕೆ ಏನು ನಮಗೆ ನಿಜವಾಗ್ಲೂ ಅಗತ್ಯ, ಈ ಥರ ಚರ್ಚೆಗಳು ದೊಡ್ಡ ಮಟ್ಟದ ಯುವಕರಲ್ಲಿ ಆಗಬೇಕು. ಅದು ಸೊ ಇಶ್ಯೂಗಳೇ ವಿಚಾರಗಳ ನಡುವೆ ಚರ್ಚೆಗಳು. ಈ ಥರ ಮೀಡಿಯಾಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ, ಸ್ತ್ರೀ ನ್ಯೂಸ್ ಆಗಿರ್ಬೋದು, ಒಳ್ಳೊಳ್ಳೆ ಮೀಡಿಯಾಗಳು ಬೇರೆ ಬೇರೆ ಈ ವಿಚಾರಗಳನ್ನ ಒಳ್ಳೆ ದೃಷ್ಟಿಯಿಂದ ತೋರಿಸ್ತಾ ಇದ್ದಾರೆ. ಸೊ ವಿಚಾರ. ಎರಡನೇದು ಹೋರಾಟ ಅಂದಾಗ ನಮಗೆ ಒಂದು ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಘೋಷಣೆ ಕೂಗೋದು, ಬೀದಿಗಿಳಿಯೋದು, ನಾವು ಒಂದು ರೀತಿ ಜನಸಂಘಟನೆ ಮಾಡಿಕೊಂಡು ಈ ಒಂದು ಯೋಜನೆ ಬೇಕು ಅಥವಾ ಈ ಯೋಜನೆ ಬೇಡ, ಈ ಒಂದು ಕಾನೂನು ನಮಗೆ ಬೇಕಿದೆ, ಈ ಒಂದು ಕಾನೂನು ಖಂಡಿತ ನಮ್ಗೆ ಒಳ್ಳೆಯದಲ್ಲ. ಸೊ ಈ ಥರದ್ದು ನಾವು ಇವಾಗ ಒಂದು ಹೋರಾಟ ಮಾಡ್ತಾಯಿದ್ವಿ. ಕನ್ನಡದಲ್ಲಿ ಹೇಗೆ ಸ್ಟೇಟ್ ಸಿಲೆಬಸ್ನಲ್ಲಿ 6 ಸಬ್ಜೆಕ್ಟು ಓದಬೇಕು, ಅದರಲ್ಲಿ 3 ಭಾಷೆಗಳಿದೆ. CBSE ICSEನಲ್ಲಿ 5ನೇ ಸಬ್ಜೆಕ್ಟ್ ಓದಬೇಕಾಗಿರೋದು, ಅಲ್ಲಿ 2 ಭಾಷೆಗಳು ಕಡ್ಡಾಯ ಇದೆ. ಇಲ್ಲಿ ಯಾಕೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮೊದಲೇ ಹಿಂದುಳಿದಿದ್ದವ್ರ ಮೇಲೆ ಇನ್ನೂ ಹೇರಿಕೆಯಾಗಿ ಇನ್ನೂ ಕಷ್ಟ ಕೊಡೋದು, ಅವ್ರು ಪಾಸ್ ಮಾಡೋದು ಇನ್ನೂ ಸಮಸ್ಯೆ ಆಗುತ್ತೆ. ಸೊ ಅದನ್ನು 3ನೇ ಭಾಷೆ ಅನ್ನೋದನ್ನ ಕಡ್ಡಾಯತನ ತೆಗೆದಾಕಿ ಅಂತ ನಾವು ಸೊ ಇದು ಒಂದು ಹೋರಾಟ. ಸೊ ಹೋರಾಟ ಮಾಡೋದು ಭಾಳ ಮುಖ್ಯ, ರಚನಾತ್ಮಕವಾಗಿ. 3ನೇದು ಬೇಕಾಗಿರೋದು ಸಮಾಜ ಸೇವೆ ಅನ್ನೋದು ಏನಾಗುತ್ತೆ ಅಂದರೆ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಏನು ನಮಗೆ ಸಾಧ್ಯತೆಗಳ ಮುಖಾಂತರ ಜನರಿಗೆ ಸಹಾಯ ಮಾಡೋದು.
ಸೊ ಅದನ್ನು ಕೂಡ ನಾವು ಭಾಳ ಬೇಕಾಗುತ್ತೆ ಸೇವೆ. ಅದು ಒಂದು ಭಾವನಾತ್ಮಕವಾಗಿ ಜನಕ್ಕೆ ಹತ್ತಿರ ಆಗ್ತೀವಿ. ಅದರಿಂದ ಏನು ದೊಡ್ಡ ಪರಿವರ್ತನೆ ನಡೆಯಲ್ಲ. ಅದು ಒಂದು ಸ್ವಲ್ಪ ಜನಕ್ಕೆ ಒಂದು ಹೊಟ್ಟೆ ಹಸ್ಕೊಂಡು ಅನ್ನ ಊಟ ಹಾಕ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಒಂದು ಕೋವಿಡ್ ಟೈಮು ಒಂದು ಕಿಟ್ ಕೊಡ್ಬೋದು. ಅದರಿಂದ ಎಲ್ಲರಿಗೂ ಉತ್ತಮ ಸಮಾಜ ಆಗ್ಬಿಡಲ್ಲ. ಬಟ್ ನಮ್ಮ ರೀತಿಯಲ್ಲಿ ನಾವು ಒಂದು ಕೈಲಾದಷ್ಟು ಕೊಡುಗೆ ಕೊಡೋದು ಕೂಡ ಭಾಳ ಮುಖ್ಯ. ಒಳ್ಳೆ ಸಂದೇಶ ಸಾರುತ್ತೆ, ಒಳ್ಳೆ ಕೆಲಸ ಆಗುತ್ತೆ, ಮತ್ತು ಅಲ್ಲಿ ಯಾರಿಗೆ ಸಹಾಯ ಮಾಡ್ತೀರೋ ಅವ್ರ ಜೀವನಕ್ಕೆ ಒಳ್ಳೆಯದಾಗುತ್ತೆ, ಒಂದು ಭಾವನಾತ್ಮಕ ಹತ್ತಿರ ಆಗ್ತೀವಿ. ಸೊ ಅದು ಕೂಡ ಮುಖ್ಯ. ಬಟ್ ಈ 3 ವಿಚಾರಗಳು, ಜನಜಾಗೃತಿ, ಹೋರಾಟ ಮತ್ತು ಸಮಾಜ ಸೇವೆ ಇದ್ದರೆ ನಾವು ಒಂದು ಗಟ್ಟಿಯಾಗಿ ಒಂದು ಶಕ್ತಿ ಕಟ್ಬೋದು ಕರ್ನಾಟಕಕ್ಕೆ. ಮತ್ತು ಅದರಿಂದ ನಾವು ಕೂಡ ಒಂದು ಉತ್ತಮ ಸಮಾಜ ಹಾದಿನಲ್ಲಿ ನಾವು ನಡೀತಾ ಹೋಗ್ಬೋದು. ಓಕೆ, ಇನ್ನು ಕರ್ನಾಟಕದ ಮೇಲೆ ಚೇತನ್ ಅವರು ಯಾವೆಲ್ಲ ಕನಸುಗಳನ್ನು ಹಿಡ್ಕೊಂಡಿದ್ದಾರೆ? ನನಗೆ ಕರ್ನಾಟಕ ಒಂದು ಉತ್ತಮವಾದ ಕರ್ನಾಟಕ ಅಂದರೆ ಪೂಜಾ ಅವರೇ, ನಮಗೆ ಎಲ್ಲ ರೀತಿ ಪರಿವರ್ತನೆ ನಮ್ಗೆ ಬೇಕಾಗುತ್ತೆ. ನಾನು ಒಂದು 10 ಪಾಯಿಂಟು ಮತ್ತು ಹೆಚ್ಚುವರಿಗಳಂತ ಇಟ್ಕೊಂಡಿದ್ದೀನಿ. ನಾನು ಇವಾಗ ಲಿಂಗ ಸಮಾನತೆ ಆಗಿರ್ಬೋದು, ಜಾತಿಯ ಸಮಾನತೆ ಆಗಿರ್ಬೋದು, ಆರ್ಥಿಕ ಸಮಾನತೆ ಆಗಿರ್ಬೋದು, ಮತ್ತು ನಮಗೆ ಸ್ವಲ್ಪ ಭ್ರಷ್ಟಾಚಾರ ವಿರುದ್ಧ ಅದನ್ನು ಹೆಂಗೆ ಕಿತ್ತಾಕೋದು, ಮತ್ತು ನಮಗೆ ಒಂದು ಶಿಕ್ಷಣ ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಆಗಿರ್ಬೋದು, ಪರಿಸರದ ಮೇಲೆ ಏನು ದಾಳಿ ನಡೀತಾ ಇದೆ ಅದನ್ನು ನಾವು ಹೆಂಗೆ ನಿಲ್ಲಿಸೋದಾಗಿರ್ಬೋದು, ಬೇರೆ ಬೇರೆ ವಿನಾಶಕಾರಿ ಲಾಬಿಗಳಾಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಮತ್ತು ನಮಗೆ ಕ್ರಿಮಿನಲ್ ಜಸ್ಟಿಸ್ನ ಸಂಪೂರ್ಣವಾಗಿ ಸುಧಾರಣೆ ಮಾಡೋದಾಗಿರ್ಬೋದು. ಇವೆಲ್ಲ ಕೂಡ ನಮಗೆ ಓವರಾಲ್ ನಮಗೆ ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಬಟ್ ಅದನ್ನು ಸ್ವಜನ ಪಕ್ಷಪಾತ ವಿರುದ್ಧ ತಂದೆ ಮಕ್ಕಳು ಬರೀ ತಾತನ ಮೊಮ್ಮಕ್ಕಳು ಮಾತ್ರ ಅಲ್ಲದೆ ಎಲ್ಲರಿಗೂ ಅವಕಾಶ ಸಿಗೋದು. ಮತ್ತು ನಮಗೆ ಪ್ರಾಣಿ ಪಕ್ಷಿ, ಇವಾಗ ಪ್ರಾಣಿ ಪಕ್ಷಿ ನಿಮ್ಮ ಆಹಾರ ನಿಮ್ಮ ಸ್ವಾತಂತ್ರ್ಯ, ಆದರೆ ಸರ್ಕಾರಗಳು ಪ್ರಾಣಿ ಪಕ್ಷಿ ನೋಡ್ಕೊಳ್ಳೋ ಸರ್ಕಾರದ ಕರ್ತವ್ಯ. ಸೊ ಅದು ಕೂಡ ಒಂದು ಪ್ರಾಣಿ ಪಕ್ಷಿಗಳ ಅವ್ರನ್ನೂ ಕೂಡ ಒಂದು ಹೆಂಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು. ಓವರಾಲ್ ನಮಗೆ ಮತ್ತು ವೃತ್ತಿಪರ ನ್ಯಾಯ, ಎಲ್ಲರ ಕೆಲಸಗಳು ಇಲ್ಲಿ ಒಂದು ವೃತ್ತಿ ಉದ್ಯೋಗದ ಅಸಮಾನತೆ ಇದೆ, ಅದನ್ನು ಕಿತ್ತಾಕಿ ಎಲ್ಲ ಉದ್ಯೋಗಗಳು ಸರಿಸಮಾನದ ಘನತೆ ಮತ್ತು ಆರ್ಥಿಕತೆ ಕಡೆ ಹೋಗ್ಬೇಕು. ಆರ್ಥಿಕತೆ ಇವತ್ತಿನ ದಿನ ಒಬ್ಬರು ಡಾಕ್ಟರ್ಗೂ ನಮಗೆ ಸಿನಿಮಾದಲ್ಲಿ ಯಾರೋ ಒಬ್ಬರು ಟೀ ಕೊಡೋರಿಗೂ ಒಂದೇ ಸಂಬಳ ಇವತ್ತಿಗೆ ನಾಳೆಗೆ ಆಗ್ಬಿಡುತ್ತೆ ಅಂತ ಹೇಳಕ್ಕೆ. ಬಟ್ ಆ ಹಾದಿನಲ್ಲಿ ನಾವು ಹೋದರೆ ಒಂದು ಉದ್ಯೋಗದ ಸಮಾನತೆ. ಸೊ ಇಟ್ಸ್ ಲೈಕ್ ನಾವು ಹೇಳ್ತೀನಿ ಪೂಜೆ ಅವರೇ, ನಾವು ಒಂದು ಇಶ್ಯೂ ಇಟ್ಕೊಂಡು ನಾವು ಫೈಟ್ ಮಾಡೋಕ್ಕಾಗಲ್ಲ. ನಾವು ಮತ್ತು ಕರ್ನಾಟಕತನ, ನಮ್ಮ ಭಾಷೆಯತನ, ನಮ್ಮ ಸಾಂಸ್ಕೃತಿಕ ವಿಚಾರಗಳು, ನಮ್ಮ ಜಾನಪದ ವಿಚಾರಗಳು ಇದೆಲ್ಲ ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ನಮಗೆ ಒಂದು ಇಶ್ಯೂ ಇಟ್ಕೊಂಡು ನಾವು ಮುಂದುವರಿಯೋಕ್ಕಾಗಲ್ಲ. ಇಡೀ ಅನ್ಯಾಯದ ವ್ಯವಸ್ಥೆನೇ ನಾವು ಪ್ರಶ್ನೆ ಮಾಡಬೇಕು. ಅದೇ ನನ್ನ ಪ್ರಕಾರ ಒಂದು ಸಮಾಜ. ಸೊ ಆ ಸಮಾಜ ನಾವು ಕಟ್ಟಬೇಕು ಅಂದರೆ ಭಾಳ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು. ನಾವು ಯಾವೊಂದು ಮೂಢನಂಬಿಕೆ ಅದು ನಿಮ್ಮ ಮನೆ ನೀವು ಇಟ್ಕೊಳ್ಳೋದು ನಿಮ್ಮ ಹಕ್ಕಿದೆ, ಅದು ನಿಮ್ಮ ಸ್ವಾತಂತ್ರ್ಯ, ಅದು ನಮಗೆ ಆರ್ಟಿಕಲ್ 25 ಇದೆ. ಬಟ್ ಸರ್ಕಾರಗಳು ಧರ್ಮಗಳಿಂದ ಒಂದು ಪ್ರತ್ಯೇಕತೆನ ಉಳಿಸ್ಬೇಕು. ಅದೇ ನಿಜವೂ ಧರ್ಮ ನಿರಪೇಕ್ಷತೆ, ಸೆಕ್ಯುಲರಿಸಮ್. ಸೊ ನಿಮ್ಮ ವೈಯಕ್ತಿಕವಾದ ಯಾವುದೇ ನೀವು ಧರ್ಮ ಪಾಲನೆ ಮಾಡೋದು ನಿಮ್ಮ ಹಕ್ಕು. ಬಟ್ ನಮಗೆ ಸರ್ಕಾರಗಳು ವೈಜ್ಞಾನಿಕವಾಗಿ ದತ್ತಾಂಶ ಆಧಾರಿತವಾಗಿ ಅಭಿವೃದ್ಧಿ ಮಾಡಬೇಕು ಹೊರತು ಧರ್ಮ ಆಧಾರಿತವಾಗಿ ಅಲ್ಲ. ಆ ರೀತಿ ಧರ್ಮ ಆಧಾರಿತವಾಗಿ ಮಾಡಿದ್ರೆ ನೀವು ಬಹುಸಂಖ್ಯಾತರ ಧರ್ಮ, ಅಲ್ಪಸಂಖ್ಯಾತ ಧರ್ಮಗಳು ಮಾಡಿದಷ್ಟು ಕೋಮು ಶಕ್ತಿಗಳು ಬೆಳೀತವೆ, ಒಂದಕ್ಕೊಂದು ಗೊಂದಲ, ಗೋಜಲು, ಸಮಸ್ಯೆಗಳಾಗುತ್ತೆ. ಧರ್ಮ ನಿಮ್ಮ ಸ್ವತಂತ್ರ, ಸರ್ಕಾರಗಳು ಧರ್ಮ ನಿರಪೇಕ್ಷವಾಗಿರಬೇಕು. ಆವಾಗ ಕರ್ನಾಟಕ ಒಂದು ಸಂವಿಧಾನ ಎತ್ತಿಡಿಯೋದು ಒಂದು ಗಟ್ಟಿಯಾದ ಕರ್ನಾಟಕ ಆಗುತ್ತೆ. ಹಾಗಾದರೆ ಇವಾಗಿನ ಸರ್ಕಾರದ ಆಡಳಿತದ ಬಗ್ಗೆ ಏನು ಹೇಳ್ತಾರೆ ಚೇತನ್ ಅವ್ರು? ಖುಷಿ ಇದೆನಾ? ನನಗೆ ಭಾಳ ಡಿಸಪಾಯಿಂಟ್ ಆಗಿದೆ. ಭಾಳ ಡಿಸಪಾಯಿಂಟ್ ಆಗಿದೆ. ಈ 5 ಸ್ಕೀಮು, ಅದನ್ನ ಯಾವಲ್ಲ 5 ಟ್ಯಾಪೆ ಹಚ್ಚು ಸ್ಕೀಮ್ ಅಂತೀವಿ, ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳು ನಿಮಗೆ ಅಧಿಕಾರಕ್ಕೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿರ್ಬೋದು, ಆದರೆ ಉತ್ತಮ ಕರ್ನಾಟಕಕ್ಕೆ ಅದು ಯಾವುದೇ ಕಾರಣಕ್ಕೂ ಅದು ಅನುಕೂಲ ಮಾಡಲ್ಲ. ನೀವು ಉತ್ತಮ ಕರ್ನಾಟಕ ಮಾಡಬೇಕು ಅಂದರೆ ಎಲ್ಲ ಅನ್ಯಾಯಗಳಲ್ಲಿ ಪ್ರತಿರೋಧ ತಂದು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದಾಗಿರ್ಬೋದು. ಈ ಸರ್ಕಾರಗಳಿಗೆ ಏನಾಗುತ್ತೆ ಅಂದರೆ ಇವೆಲ್ಲ ಒಂದು ರೀತಿ ಯಥಾಸ್ಥಿತಿ ಸರ್ಕಾರಗಳು. ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಇರೋದು ಅವ್ರಿಗೆ ನಾವು ಹೆಂಗೆ ಅಧಿಕಾರ ಹಿಡಿಬೇಕು ಅನ್ನೋ ಒಂದು ಹಪಾಹಪಿ. ಆದರೆ ಅಧಿಕಾರದಲ್ಲಿ ಬಂದ ಮೇಲೆ ಒಂದು ಕ್ರಿಕೆಟ್ ನೋಡೋದು, ಆ ಒಂದು ಪಾಪ ಅಲ್ಲಿ ಕಾಲು ತುಳಿತದ ಜನ ಸಾಯೋದು, ಆ ಒಂದು RCB ಆ ಒಂದು ಪ್ರಚಾರಕ್ಕೋಸ್ಕರ ಮಾಡೋದು, ಆ ಒಂದು ಗಿಮಿಕ್ ಮಾಡೋದು. ನೀವು ಗಿಮಿಕ್ ಎಲ್ಲ ಮಾಡ್ತೀರಾ ಅಂದರೆ ಸಿನಿಮಾಗೆ ಸೇರ್ಕೊಂಡು ಬನ್ನಿ. ಸಿನಿಮಾದ ಒಂದು ಮಾಯಾ ಪ್ರಪಂಚ ಅದಲ್ಲಿ ಮಾಡಿ. ನೀವು ಜನರ ಬದುಕಿನ ವಿಚಾರ ಬಂದಾಗ ಗಿಮಿಕ್ ಇರಬಾರ್ದು. ಜನರ ಬದುಕಿನ ವಿಚಾರ ಬಂದಾಗ ಭಾಳ ಪ್ರಾಮಾಣಿಕವಾಗಿ ಅವ್ರ ಲೈಫನ್ನು ಹೆಂಗೆ ಮುಂದೆ ತೊಗೊಂಡೋಗ್ಬೋದು, ಒಂದು ಉತ್ತಮಗೊಳಿಸ್ಬೋದು, ಒಂದು ಉತ್ತಮ ಸಮಾಜ ಕಟ್ಟೋ ಒಂದು ಮನಸ್ಥಿತಿ, ಆ ಥರ ಯೋಜನೆ, ನೀತಿಗಳು, ಕಾನೂನುಗಳು ಬರಬೇಕು. ಸೊ ನನ್ನ ಪ್ರಕಾರ ಈ ಒಂದು ರೈತರ ವಿಚಾರದಲ್ಲಿ ಏನು ನ್ಯಾಯ ಇಲ್ಲ, ನಮ್ಮ ಮಹಿಳೆಯರ ವಿಚಾರದಲ್ಲಿ ಏನು ನ್ಯಾಯ ಇಲ್ಲ, ನಮ್ಮ ಕನ್ನಡ ಭಾಷೆ ವಿಚಾರದಲ್ಲಿ ನ್ಯಾಯ ಇಲ್ಲ, ದಲಿತ, ಆದಿವಾಸಿ, ಬಡವರಿಗೂ, ಮಧ್ಯಮ ವರ್ಗದವ್ರಿಗೆ ಏನು ನ್ಯಾಯ ಇಲ್ಲ, ಶಿಕ್ಷಣ, ಆರೋಗ್ಯದ ವ್ಯವಸ್ಥೆ ಏನು ನ್ಯಾಯ ಇಲ್ಲ.
ಅದು 5 ಗ್ಯಾರಂಟಿ ತಂದುಬಿಟ್ಟು ಅದು ನೆಟ್ಟಗೆ ಮಾಡ್ತಾ ಇಲ್ಲ. ಸೊ ನನಗೆ ಇದು ಕನ್ವಿನ್ಸ್ ಆಗಿಲ್ಲ ನನಗೆ ಈ ಸರ್ಕಾರ. 3 ವರ್ಷದಲ್ಲಿ ಏನು ಮಾಡ್ತಾರೆ ನೋಡಬೇಕು. ಬಟ್ ನನ್ನ ಪ್ರಕಾರ ಇವರೇನು ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಮಾಡೋ ಆಲೋಚನೆ ಇಲ್ಲ. ನೀವೇನಾದರೂ ಕೇಳಿದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಈ ಹೇಮಾ ಕಮಿಟಿ ರಿಪೋರ್ಟ್ ಬೇಕು ಅಂತ ನಮ್ಮ ಫೈರ್ ತಂಡ ಅಲ್ಲಿ ಹೋದಾಗ ಮುಖ್ಯಮಂತ್ರಿಯವ್ರು ಕೇಳ್ತಾರೆ, ಅವ್ರು ಕೇಳ್ತಾರೆ ಏನು ಸಿನಿಮಾ ರಂಗದಲ್ಲಿ ಲೈಂಗಿಕ ಕಿರುಕುಳ ನಿಜವಾಗ್ಲೂ ಇದೆಯಾ ಅಂತ ಕೇಳಿದ್ರು. ನಾವು ಖಂಡಿತ ಇದೆ, ನಾವು ನಿಮಗೆಲ್ಲ ಒಂದು ಇದನ್ನು ನಿಮ್ಮ ಕಂಪ್ಲೇಂಟ್ಸ್ ಎಲ್ಲ ಕೊಡ್ಬೋದು ಅಂತ ಹೇಳಿದ್ವಿ ನಾವಲ್ಲ. ಬಟ್ ನಾನು ಮುಂದೆ ಹೇಳ್ತೀನಿ ಪೂಜೆ ಅವರೇ, ಒಂದು ಮಾತು ಹೇಳ್ತಿದ್ರೆ, ನಿದ್ದೆ ಮಾಡ್ತಿರೋನ್ನ ಎಬ್ಬರಿಸ್ಬೋದು, ನಿದ್ದೆ ಮಾಡ್ತಿದ್ದೀರಿ ಅಂತ ನಾಟಕ ಮಾಡೋದನ್ನ ಯಾವತ್ತೂ ಎಬ್ಬರ್ಸಕ್ಕಾಗಲ್ಲ. ಆ ಥರ ವ್ಯವಸ್ಥೆ ನಮ್ದಿದ್ದಾಗ, ಆ ಥರ ಸರ್ಕಾರಗಳಿದ್ದಾಗ ನಮಗೆ ಕೆಲಸ ಮಾಡಿಸೋಕ್ಕೆ ಕಷ್ಟ ಆಗುತ್ತೆ. ನಮಗೆ ಒಂದು ದೊಡ್ಡ ಪ್ರಮಾಣದ ಪೊಲಿಟಿಕಲ್ ರಾಜಕೀಯ ಪ್ರಜ್ಞೆ ಅನ್ನೋದು ನಾವು ಬೆಳೆಸ್ತಾ ಹೋಗ್ಬೇಕು. ಕರ್ನಾಟಕಕ್ಕೂ ನಾವು ಗಟ್ಟಿಯಾಗಿ ಕಟ್ತಾ ಬರಬೇಕು. ಸರ್, ಈ RCB ಕಾಲ್ ತುಳಿತದಲ್ಲಿ ಕೆಲವರು ಒಂದಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆದರು. ಒಳ್ಳೆ ಅಧಿಕಾರಿ ದಯಾನಂದ ಸರ್, ಅವರು ಸಸ್ಪೆಂಡ್ ಆದರು. ಭಾಳ ಜನ, ಕೆಲವರು ಸರ್ಕಾರನೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಅಂಧ ಅಭಿಮಾನಿಗಳ ಕಾರಣ ಆದರು, ಇಷ್ಟೊಂದು ಬೇಕಿತ್ತ ಅಂತೆಲ್ಲ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮಗೆ ಒಂದು 18 ವರ್ಷದಿಂದ ಗೆದ್ದಿಲ್ಲದೆ ಇದ್ದಾಗ ಒಂದು ಮಾಬ್ ಫ್ರೆನ್ಸಿ ಇರುತ್ತೆ. ಎಕ್ಸಾಕ್ಟ್ಲಿ ಸರ್. ಒಂದು ಹೇಳ್ತೀನಿ ಪೂಜಾ ಅವರೇ, 17 ವರ್ಷ ಈ ಥರದ್ದು ಯಾವ ದುರ್ಘಟನೆ ಆಗಿಲ್ಲ ಬೇರೆ ರಾಜ್ಯಗಳು. ಹೌದಾ? ಅಂದ್ರೆ ಬೇರೆ ಬೇರೆ ರಾಜ್ಯಗಳೆಲ್ಲ ಆಗಿದೆ, ಬಟ್ ಈ ತರ 10-11 ಜನ ತೀರ್ಕೊಳ್ಳೋದು ಯಾವ್ದು ಆಗಿಲ್ಲ. ಆಮೇಲೆ ಹೋದ್ಸಲ ಮುಂಬೈ ಇಂಡಿಯನ್ಸ್ ಅವ್ರು ಯಾರೋ ಗೆದ್ದಾಗ ಇದಕ್ಕಿಂತ ಜಾಸ್ತಿ ಜನ ಇದ್ರು ಅಂತ ಹೇಳ್ತಾರೆ, ಹ್ಯಾಂಡಲ್ ಮಾಡಿದ್ರು. ಅದು ಕೂಡ ನಮಗೂ ಕೂಡ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಇಂಥದನ್ನ ಹ್ಯಾಂಡಲ್ ಮಾಡೋ ಸಾಧ್ಯತೆಗಳು ಇದೆ. ಯಾಕಂದ್ರೆ ನಮಗೆ ಅಪ್ಪು ಸರ್ ತೀರ್ಕೊಂಡಾಗ ನಮ್ಗೆ ಲಕ್ಷಾಂತರ ಜನ ಬಂದ್ರು, ಅದನ್ನೆಲ್ಲ ಮೇಂಟೈನ್ ಮಾಡಿದ್ರು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಸಾಧ್ಯತೆಗಳು ಇದೆ. ಬಟ್ ಏನಾಗುತ್ತೆ ಅಂದರೆ, ಈ ಆಡಳಿತ ವ್ಯವಸ್ಥೆ ಜನನ ಮನಸ್ಸನ್ನ ಪಲ್ಸನ್ನು ಅರ್ಥ ಮಾಡ್ಕೋಬೇಕು. ಅವತ್ತು ನೈಟು ಗೆದ್ದಿರೋ ರಾತ್ರಿ 3-4-5 ಗಂಟೆವರೆಗೂ ಸೆಲೆಬ್ರೇಷನ್ ನಡೀತಾ ಇತ್ತು. ಒಂದು ಉತ್ಸಾಹ, ಒಂದು ಪಟಾಕಿ, ಒಂದು ಜನರಿಗೆ ಎಷ್ಟೋ ಒಂದು ರೀತಿಯಲ್ಲಿ ಟ್ರಾಫಿಕ್ ಜಾಮ್, ಕಾಂಪ್ಲಿಕೇಶನ್ನು ಅದೆಲ್ಲ ನಡೆದಾಗ ಮಾರನೇ ದಿನ ಬೆಳಗ್ಗೆ ನೀವೊಂದು PR-ಗೋಸ್ಕರ, ನೀವೊಂದು ಪ್ರಚಾರಕ್ಕೋಸ್ಕರ, ನೀವೊಂದು ಅದನ್ನು ಕ್ಯಾಶ್ ಇನ್ ಮಾಡೋಕ್ಕೋಸ್ಕರ ಸರ್ಕಾರಗಳು ಆ ಥರದ್ದೆಲ್ಲ ಮಾಡಿದಾಗ ಅದು ಇನ್ನೂ ಒಂದು ಮಾಬ್ ಫ್ರೆನ್ಸಿಗೆ ಕಾರಣ ಆಗುತ್ತೆ. ಸೊ ಒಂದು ನಾವು ಹೌದು, ಓವರಾಲ್ ನಮಗೆ ಸಿವಿಕ್ ಸೆನ್ಸ್ ಬೇಕಾಗತ್ತೆ, ಅದನ್ನು ಹೇಳ್ಕೊಡ್ಬೇಕು. ಈ ಥರದ್ದು ಫ್ರೆನ್ಸಿ, ಈ ಥರ ಒಂದು ಹುಚ್ಚಭಿಮಾನ ಅನ್ನೋದು ಕಡಿಮೆ ಮಾಡ್ತಾ ಬರಬೇಕು, ಜಾಗೃತಿ ಮೂಡಿಸ್ಬೇಕು, ಅದರಲ್ಲಿ 2 ಮಾತಿಲ್ಲ. ಬಟ್ ಸರ್ಕಾರ ಅದಕ್ಕೆ ತುಪ್ಪ ಸುರಿಯೋದ್ರಿಂದ ಅದು ಯಾರಿಗೆ ಒಳ್ಳೇದಾಗುತ್ತೆ? ಅದು ಈ ರೀತಿ ಪಾಪ 11 ಜನ ಅವ್ರ ಕುಟುಂಬಗಳಿಗೆ ಎಷ್ಟು ಅನ್ಯಾಯ ಆಗಿದೆ. ಸೊ ನಮಗೆ ಸರ್ಕಾರ ಮಸ್ಟ್ ಅವರ ಒಂದು ಪರ್ಸ್ನಲ್ ಅಥವಾ ಪೊಲಿಟಿಕಲ್ ಬೆನಿಫಿಟ್ ಅನ್ನೋಕ್ಕಿಂತ ಜನರಿಗೆ ಒಳ್ಳೇದು ಹೆಂಗೆ ಮಾಡೋದು ನೋಡಬೇಕು. ಮತ್ತು ಭಾಳ ಮುಖ್ಯವಾಗಿ RCBನೂ ಹೇಳಬೇಕು ಪೂಜಾ ಅವರೇ, ಅದಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಇನ್ ಡೈರೆಕ್ಟ್ ಕನೆಕ್ಷನ್ ಇಲ್ಲ. RCB ಇಸ್ ಅ ಬಿಸ್ನೆಸ್, ಇಸ್ ಅ ಕ್ಲಬ್, ಇಸ್ ಅ ಕಾರ್ಪೊರೇಟ್ ಥೀಮ್. ಅದು ಅವ್ರು ಆಡೋಕ್ಕೆ ಹಕ್ಕಿರ್ಬೋದು. ಬಟ್ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ DCM ಬಂದ್ಬಿಟ್ಟು ಅದು ದೊಡ್ಡದಾಗಿ ಫ್ಲಾಗ್ ಇಟ್ಕೊಂಡು ಅಲ್ಲಿ ಬಂದ್ಬಿಟ್ಟು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ಕೊಂಡು ಅವರೆಲ್ಲ ಕಪ್ ಇಟ್ಕೊಂಡು ಇದೆಲ್ಲ ಮಾಡೋದ್ರಿಂದ ಏನು ಹೇಳುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನೀವು ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಇವ್ರಿಗೆಲ್ಲ ಸ್ವಲ್ಪ ಓವರ್ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಅದೆಲ್ಲ ಬೇಕಿರಲಿಲ್ಲ. ಅದು ಒಂದೇ ದಿನದಲ್ಲಿ. ಆಮೇಲೆ ಅದೆಲ್ಲ ತಪ್ಪಾದ ಮೇಲೆ ನೀವೇ ತಪ್ಪು ತೊಗೊಂಡು ಅದೊಂದು ರಾಜೀನಾಮೆ ಕೊಡೋದು ಬಿಟ್ಟು ಪೊಲೀಸ್ ವ್ಯವಸ್ಥೆ ಇವ್ರ ಮೇಲೆ ತಪ್ಪು ಹಾಕೋದು, ಬೇರೆಯವ್ರ ಮೇಲೆ ತಪ್ಪು ಹಾಕೋದು ನಮಗೆ ಸರಿ ಕಾಣಿಸಲ್ಲ. ಭಾಳ ಆಕ್ರೋಶ ಬಂತು ಅದರ ವಿಚಾರದಲ್ಲಿ. ಬಟ್ ನಾವೇನು ಮಾಡಬೇಕು ಮುಂದೆ ಅಂದರೆ, ಅಫ್ಕೋರ್ಸ್ ನಮಗೆಲ್ಲ ಸ್ಪೋರ್ಟ್ಸ್ ಬೆಟರ್ಮೆಂಟ್ ಆಗಬೇಕು. ಬಟ್ ಈ ಥರ ಪ್ರಚಾರ ಪ್ರಿಯತನಕ್ಕಿಂತ ವಿಚಾರದಡಿಯಲ್ಲಿ ಕೆಲಸ ಮಾಡೋರು ಆಗ್ಬೇಕು. ಓಕೆ ಸರ್, ಇನ್ನೊಂದು ವಿಚಾರ, ಇದೊಂದು ನಾನು ನೀವು ಹೇಳಿದ್ದೆ ಕೇಳಿದ್ದೆ, ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಕ್ರಿಕೆಟ್ ವಿಚಾರದಲ್ಲಿ ಆಗಿರ್ಬೋದು ಅಂತ ಅವ್ರು ರಿಸರ್ವೇಷನ್ ಕೇಳಿದ್ರಿ. ಸೊ ಈಗ ಆರ್ಮಿಲೂ ಕೂಡ ರಿಸರ್ವೇಷನ್ ಅಗತ್ಯ ಇದೆಯಲ್ಲ ಸರ್, ಬೇಕಲ್ವಾ? ಆರ್ಮಿ ಅನ್ನೋದು ಒಂದು ಸ್ವಲ್ಪ ಬೇರೆ ಥರ ನೋಡಬೇಕು. ಆರ್ಮಿನ ರಿಸರ್ವೇಷನ್ ಅನ್ನೋದಕ್ಕಿಂತ ಅಲ್ಲಿ ನಿಜ ಹೇಳಬೇಕು ಅಂದರೆ, ಆರ್ಮಿನಲ್ಲಿ ಬಹುಶಃ ನೋಡಿದ್ರೆ ಅಲ್ಲಿ ಹೆಚ್ಚಾಗಿ ತಳ ಸಮುದಾಯ ಮತ್ತು ಬಡವರೇ ಜಾಸ್ತಿ ಇರ್ತಾರೆ. ಯಾಕಂದರೆ ಅಫ್ಕೋರ್ಸ್ ಬೇರೆ ಬೇರೆ ಸಮುದಾಯಗಳಲ್ಲೂ ರೆಪ್ರೆಸೆಂಟೇಷನ್ ಇದ್ದೇ ಇದೆ ಅದರಲ್ಲಿ. ಬಟ್ ಯಾರು ಹೆಚ್ಚಾಗಿ ಆರ್ಮಿಗೆ ಹೋಗ್ತಾರೆ ಅಂದರೆ, ಅನ್ಫಾರ್ಚುನೇಟ್ಲಿ ಅದು ಅಫ್ಕೋರ್ಸ್ ದೇಶ ಪ್ರೇಮ ಅನ್ನೋದು ಒಂದು ಆಸ್ಪೆಕ್ಟ್ ಅನ್ನೋದು ನಾವು ತೋರಿಸ್ಬೋದು. ಅದರಲ್ಲೂ ಕೂಡ ಭಾಳ ಜೀವನನೇ ರಿಸ್ಕ್ ಮಾಡಿ ಆರ್ಮಿಗೆ ಹೋಗೋದು ಸಣ್ಣದಲ್ಲ, ಅದು ಭಾಳ ದೊಡ್ಡ ಕೊಡುಗೆ. ಬಟ್ ಎಷ್ಟೋ ಜನ ಹೋಗೋರು ಅವರು ಒಂದು ಶಿಕ್ಷಣದ ವಂಚಿತರು, ಆರ್ಥಿಕವಾಗಿ ಬಡವರು, ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಇರೋರು ಕೂಡ ಆರ್ಮಿಗೆ ಹೋಗ್ತಾರೆ, ಸೇರ್ಕೊತಾರೆ. ನಮಗೆ ಒಂದು ರೀತಿ ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ನಮಗೆ ಏನಂದರೆ, ಬಟ್ ಕ್ರಿಕೆಟ್ ಬೇರೆ ಥರ. ಕ್ರಿಕೆಟ್ ಬೇರೆ ಥರ. ಕ್ರಿಕೆಟ್ ಏನಾಗಿದೆ ಅಂದರೆ, ಕ್ರಿಕೆಟಿಗೆ ಭಾಳ ಬಿಲ್ಡಪ್ ಇದೆ.
ಭಾಳ ನೋಡಿ ಇವತ್ತಿನ ದಿನ ಯಾವ ಸ್ಪೋರ್ಟ್ಗೂ ಸಿಗದೇ ಇರೋ ಬಿಲ್ಡಪ್, ಯಾವ ಆರ್ಮಿಗೂ ಯಾವ ರೈತನಿಗೂ ಸಿಗದೇ ಇರೋ ಬಿಲ್ಡಪ್ಪು ನಮಗೆ ಕ್ರಿಕೆಟ್ನಲ್ಲಿ ಸಿಗತ್ತೆ. ಕ್ರಿಕೆಟ್ನಲ್ಲಿ ಇವತ್ತಿನ ದಿನ ನೀವು ಒಂದು ಸ್ಪೋರ್ಟ್ ಆಡಿದ ತಕ್ಷಣ, ನಾನು ಸಿನಿಮಾ ಸ್ಟಾರ್ಗಳಿಗೂ ಸಿಗತ್ತೆ, ಅದನ್ನು ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಅದು ಬೇಕಿಲ್ಲ. ಬಟ್ ಕ್ರಿಕೆಟ್ ಬೇರೆ ಸ್ಪೋರ್ಟ್ಸ್ ಆಡಿದ್ರೆ ಕ್ರಿಕೆಟ್ನವ್ರ ಜೊತೆ ಎಷ್ಟೋ ಬಾಲಿವುಡ್ ಅವ್ರ ಜೊತೆ ಪಾರ್ಟಿ ಮಾಡ್ಕೊಂಡು ಬಾಲಿವುಡ್ ಹೀರೋಯಿನ್ಗಳೇ ಮದುವೆ ಆಗ್ತಾರೆ. ಸೊ ಅದು ಬಹಳ ವರ್ಷಗಳಿಂದ ನಡೀತಾ ಇದೆ. ಏನಾಗತ್ತೆ ಅಂದ್ರೆ ಕ್ರಿಕೆಟ್ನಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅಂದ್ರೆ ಪೂಜಾ ಅವರೇ, ಯಾರು ಮೊದಲೇ ಒಂದು ದುಡ್ಡಿರೋರು, ಯಾರು ಇನ್ಫ್ಲೂಯೆನ್ಸ್ ಇರೋರು, ಯಾರು ಪ್ರಭಾವ ಇರೋರು, ನಿಜವಾಗ್ಲೂ ಪ್ರತಿಭೆ ಇರೋರ್ಗೆ ಸಿಗಲ್ಲ. ಕೆಲವರು ಪ್ರತಿಭಾವಂತರು ಇದ್ದೇ ಇರ್ತಾರೆ, ಬಟ್ ನಿಜವಾದ ಪ್ರತಿಭಾವಂತರಿಗೆ ಸಿಗಬೇಕು ಅಂದರೆ ನನ್ನ ವ್ಯಾಖ್ಯಾನದ ಪ್ರಕಾರ ಅದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಟ್ಟಾಗ ಇಲ್ಲಪ್ಪ, ಅವಾಗ ಭಾಳ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬರ್ತಾರೆ. ಟ್ಯಾಲೆಂಟೆಡ್ ಪ್ಲೇಯರ್ಸು ಬಂದು ಅವಾಗ ಇನ್ನೂ ಕ್ರಿಕೆಟ್ ಟೀಮಿಗೆ ಇನ್ನೂ ಉತ್ತಮ ಟೀಮ್ ಆಗುತ್ತೆ. ಜನ ಏನು ಅನ್ಕೊಂತಾರೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ಬಂದರೆ ಓಕೆ, ಆವಾದ ಬಂದರೆ ಇನ್ನೂ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬರ್ತಾರೆ, ದ ಟೀಮ್ ವಿಲ್ ಬಿ ಪರ್ಫಾರ್ಮ್ ಬೆಟರ್. ಸೊ ಇವಾಗ ಏನಾಗುತ್ತೆ ಅಂದರೆ, ನಾನು ಒಂದು ಅಂಕಿಅಂಶಗಳ ಪ್ರಕಾರ ಹೇಳಿದ್ರೆ 90 ವರ್ಷದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 300 ಜನ ಗಂಡಸು ಟೆಸ್ಟ್ ಕ್ರಿಕೆಟ್ ಆಟಗಾರರು ಬಂದಿದ್ದಾರೆ. ಅದರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ SC ST ಅಂತ ನೋಡಿದ್ರೆ ನಿಮಗೆ 80ರಿಂದ 90 ಜನ ಇರಬೇಕಾಗಿತ್ತು. ಆದರೆ ಎಷ್ಟು ಜನ 300 ಜನದಲ್ಲಿ ಇದ್ದಿದ್ದಾರೆ ಅಂದರೆ ಕೇವಲ 4 ಜನ. ಅದೇನು ನನ್ನ ಪ್ರಕಾರ ಯಾರೋ ಉದ್ದೇಶಪೂರ್ವಕವಾಗಿ ಇವನು SC ಇವನು ಆಚೆ ಇಡಿ, ಇವನು ST ಇವನು ಆಚೆ ಇಡಿ ಅಂತ ಹೇಳ್ತಾ ಇರೋದಲ್ಲ. ಬಟ್ ಏನಾಗಿದೆ ಅಂದರೆ ಅನೇಕ ವರ್ಷ, 100,000 ವರ್ಷಗಳಿಂದ ಒಂದು ವ್ಯವಸ್ಥೆನಲ್ಲೇ ಈ ಒಂದು ಬಡವರು ಅಥವಾ ನಿಜವಾದ ಪ್ರತಿಭಾವಂತರು ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಂದ ಗುರುತಿಸಿಲ್ಲ. ಯಾರು ಜಾಸ್ತಿ ಗುರುತಿಸಿದ್ದಾರೆ ಅಂದರೆ ಜಾಸ್ತಿ ಕ್ಲಬ್ ಅಲ್ಲಿ ಇರೋರು, ಪ್ರೈವೇಟ್ ಇರೋರು, ಯಾರೋ ಒಂದು ತಂದೆ ಮಕ್ಕಳು ಇನ್ಫ್ಲೂಯೆನ್ಸ್ ಇರೋರು. ಸೊ ಈ ನಿಟ್ಟಿನಲ್ಲಿ ಬೆಳಕು ಬಂದಿರೋದ್ರಿಂದ ನಮಗೆ ಕ್ರಿಕೆಟ್ನಲ್ಲಿ ಮೀಸಲಾತಿ ಬೇಕಿದೆ. ಅವಾಗ ಟೀಮು ಗೆಲ್ಲತಿ ಇನ್ನೂ ಚೆನ್ನಾಗಿ ಆಡುತ್ತೆ. ಆ್ಯಂಡ್ ಮೀಸಲಾತಿ ಈಸ್ ಮೆರಿಟ್. ಅದನ್ನು ನಾವು ಜನಕ್ಕೆ ಅರ್ಥೈಸ್ಬೇಕು. ಮೀಸಲಾತಿ ಅನ್ನೋದು ಅದು ಕ್ವಾಲಿಟಿ ಇಲ್ಲದೆ ಇರೋರು ಅಂತ ಅಲ್ಲ, ನಿಜವಾಗ್ಲೂ ಮೆರಿಟ್ ಇರೋರಿಗೆ ಸಿಗುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಇಂಡಿಯನ್ ರೈಲ್ವೇಸ್ ಅಂತ ಒಂದು ಭಾಳ ದೊಡ್ಡ ಮೀಸಲಾತಿ ಕೊಡೋ ಒಂದು ಇದಿದೆ, ಒಂದು ಇದು ಜಾಬ್ ಕೊಡೋ ಒಂದು ಇದು. ಅದರಲ್ಲಿ ಸ್ಟಡೀಸ್ ಮಾಡಿದ್ದಾರೆ. ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆಯಾ, ಕಮ್ಮಿ ಆಗಿದೆಯಾ, ಅಷ್ಟೇ ಇದ್ದಿದೆಯಾ? ಅಂಕಿಅಂಶಗಳ ಪ್ರಕಾರ ಮೀಸಲಾತಿಯಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ. ಸೊ ಇಟ್ ಈಸ್ ಅ ಜಸ್ಟಿಸ್ ಮೆಕ್ಯಾನಿಸಮ್ ಆ್ಯಂಡ್ ಇಟ್ ಈಸ್ ಅ ಸಕ್ಸಸ್ಫುಲ್ ಮೆಕ್ಯಾನಿಸಮ್. ಆ್ಯಂಡ್ ಅದು ನಮಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಬೇಕಾಗತ್ತೆ ಅಂತ ನಮ್ಮ ವಾದ.